Topic of Christian fellowship. ನಾವು ಅನೇಕ ವಾರಗಳಿಂದ ಪ್ರಾಮುಖ್ಯ ವಿಷಯವಾದಂತ ಕ್ರಿಸ್ತಿ ಅನ್ಯೋನ್ಯತೆ ಎಂಬುದಾಗಿ ನಾವು ಅಧ್ಯಯನ ಮಾಡುತ್ತಾ ಬರ್ತಾ ಇದ್ದೇವೆ. And in connection with that also we looked at how to welcome a new believer or a believer who come from other assemblies, other places, other churches to our local assembly. ಅದರ ಸಂಬಂಧದಲ್ಲಿ ನಮ್ಮ ಮಧ್ಯೆ ಬರುವಂತ ಹೊಸ ವಿಶ್ವಾಸಿ ಬೇರೆ ಸ್ಥಳಗಳಿಂದ ಬೇರೆ ಸಭೆಗಳಿಂದ ಬರುವಂತ ವಿಶ್ವಾಸಿಯನ್ನ ನಾವು ಯಾವ ರೀತಿ ಅವರನ್ನ ಸಭೆಯಲ್ಲಿ ಆಹ್ವಾನಿಸಿಕೊಳ್ಳಬೇಕು ಎಂಬುದಾಗಿ ನಾವು ನೋಡಿದೆವು. We also looked at the importance of discipline in the house of God. ಅನಂತರ ನಾವು ತಂದೆ ದೇವರ ಮನೆಯಲ್ಲಿ ಇರಬೇಕಾದಂತ ಶಿಸ್ತಿನ ಕುರಿತು ಕೂಡ ನಾವು ಅಧ್ಯಯನ ಮಾಡುತ್ತಾ ಬಂದೆವು. If any one of you joined new, we were looking at fellowship based on 3 key verses: Acts 2:42, 1 Corinthians 1:9, 1 John 1:3. ನಾವು ಯಾರಾದ್ರೂ ಹೊಸದಾಗಿ ಈ ಕೂಟಕ್ಕೆ ಇವತ್ತು ಸೇರಿ ಬಂದವರಾಗಿದ್ರೆ ನಾವು ಅನ್ಯೋನ್ಯತೆ ಕಲಿಯುವಾಗ 3 ಮುಖ್ಯ ವಾಕ್ಯಗಳನ್ನು ಆಧಾರ ಮಾಡಿಕೊಂಡು ನಾವು ಕಲಿತಾ ಬಂದೆವು. ಮೊದಲನೇದು ಅಪೊಸ್ತಲರ ಕೃತ್ಯ 2:42, ಎರಡನೇ ವಾಕ್ಯ 1 ಕೊರಿಂಥ 1ನೇ ಅಧ್ಯಾಯ 9ನೇ ವಚನ, ಮತ್ತು 3ನೇ ವಾಕ್ಯ ಮೊದಲನೇ ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 3 ವಚನಗಳು ಅಥವಾ 3ನೇ ವಚನ. We looked at the fellowship for which God has called us is because of what Christ has done on the cross. ನಾವು ನೋಡ್ತಾ ಬಂದೆವು ದೇವರು ನಮ್ಮನ್ನ ಆ ಅನ್ಯೋನ್ಯತೆಗೆ ಕರೆದಿರುವಂತದ್ದು ಏನು ಎಂಬುದಾಗಿ ನೋಡುವಾಗ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮಾಡಿದಂತ ಆ ಕಾರ್ಯದ ನಿಮಿತ್ತ. We looked at Christian fellowship to be a sweet, heart-warming experience. ಮತ್ತು ಆ ಕ್ರಿಸ್ತಿಯ ಅನ್ಯೋನ್ಯತೆ ಅನ್ನುವಂಥದ್ದು ಮಧುರವಾದಂಥದ್ದು ಮತ್ತು ನಮ್ಮ ಮನಸ್ಸಿಗೆ ಒಂದು ಬೆಚ್ಚಗೆ ಮಾಡುವಂತ ಒಂದು ಸಂಗತಿಯದಾಗಿದೆ. What I want to do today is again repeat a few things for anyone who is joined new, and at the end I would like to open up for any question any of you may have, that you can unmute and ask the question, and as the Lord leads I will try to answer those questions. If anybody have any question in connection with the fellowship and discipline in the church. ನಾನು ಇವತ್ತು ಒಂದು ವೇಳೆ ಹೊಸದಾಗಿ ಬಂದವರಿಗಾಗಿ ನಾನು ಮತ್ತೆ ಕೆಲವು ವಿಷಯಗಳನ್ನ ಮತ್ತೆ ಪುನರಾವರ್ತಿಸುವಂತನಾಗಿರುತ್ತೇನೆ. ಅನಂತರ ಕಡೆಯಲ್ಲಿ ಸ್ವಲ್ಪ ಸಮಯವನ್ನ ನಿಮಗೆ ನಾನು ಕೊಡುವಂತನಾಗಿರ್ತೇನೆ. ಯಾರಿಗಾದ್ರೂ ಈ ವಿಷಯಗಳ ಮೇಲೆ ಪ್ರಶ್ನೆಗಳಿದ್ದಲ್ಲಿ ಅದನ್ನ ನೀವು ಕೇಳುವಂತವರು ಆಗಿರಬಹುದು. ದೇವರು ನಡೆಸುವಂತ ರೀತಿಗೆ ನಾನು ಉತ್ತರವನ್ನ ಕೊಡಲು ಪ್ರಯತ್ನ ಮಾಡುತ್ತೇನೆ. Repetition is always good. Even to disciples, Jesus had to repeat many a times the teaching so they get it. ಪುನರಾವರ್ತನೆ ಮಾಡುವಂತದ್ದು ಬಹಳ ಒಳ್ಳೆಯದು. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಶಿಷ್ಯರಿಗೆ ಪದೇ ಪದೇ ಕೆಲವು ಆತನ ಬೋಧನೆಗಳನ್ನ ಆತನು ಜ್ಞಾಪಕ ಮಾಡುತ್ತಾ ಹೇಳುತ್ತಾ ಬಂದ. ಅದು ನಮಗೆ ಕಲಿಯಲಿಕ್ಕೆ ಸಹಾಯಕವಾಗುತ್ತದೆ. Church is an enclosed garden which should be so sweet to the Lord and to us, and a benefit for outsiders also. ಸಭೆ ಅನ್ನುವಂಥದ್ದು ಒಂದು ಆವರಣದೊಳಗಿರುವಂತ ಒಂದು ತೋಟವಾಗಿದೆ. ಅದು ಮಧುರವಾದಂಥದ್ದು ಮತ್ತು ಅದು ದೇವರಿಗೆ ಮಹಿಮೆ ತರುವಂಥದ್ದು ಮತ್ತು ಒಳಗಿರುವಂತವರಿಗೂ ಹೊರಗಡೆ ಇರುವಂತವರಿಗೂ ಅದು ಆಶೀರ್ವಾದದಾಯಕವಾಗಿರಬೇಕು. Everybody should remember the purpose of the Lord building the church. ಪ್ರತಿಯೊಬ್ಬರು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು, ದೇವರು ಸಭೆಯನ್ನ ಯಾಕೆ ನಿರ್ಮಿಸಿದ್ದಾನೆ, ಅದರ ಉದ್ದೇಶವೇನು ಎಂಬುದಾಗಿ. First, there should be worship to the Lord God. ಮೊದಲು ಸಭೆಯಲ್ಲಿ ದೇವರಿಗೆ ಅಥವಾ ಕರ್ತನಿಗೆ ಆರಾಧನೆ ಇರಬೇಕು. Secondly, believers should get sweet fellowship from the local church. ಎರಡನೇದಾಗಿ ಅಲ್ಲಿ ಬರುವಂತ ವಿಶ್ವಾಸಿಗಳಿಗೆ ಆ ಸ್ಥಳೀಯ ಸಭೆಯಿಂದ ಒಂದು ಮಧುರವಾದಂತ ಅನ್ಯೋನ್ಯತೆ ದೊರಕುವಂತದ್ದಾಗಿರಬೇಕು. The third, outsiders should receive the light of the gospel. ಮೂರನೇ ಸಂಗತಿ ನಾವು ನೋಡಿದ್ದು, ಹೊರಗಡೆ ಇರುವಂತವರಿಗೆ ಸುವಾರ್ತೆ ಎನ್ನುವಂತ ಬೆಳಕು ಅವರಿಗೆ ತಲುಪುವಂತದ್ದಾಗಿರಬೇಕು.
There is a fourth reason. Even the angels are learning from the assembly, as we read in the Corinthian letter. ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವ ಹಾಗೆ ದೂತರು ಕೂಡ ಅವರು ಸಭೆಯ ಮುಖಾಂತರ ಕಲಿಯುವಂತವರಾಗಿದ್ದಾರೆ. Along with all the privileges we have in the local assembly, God is also expecting responsibility from us. ನಮಗೆ ಸ್ಥಳೀಯ ಸಭೆಯಿಂದ ಅನೇಕ ಸೌಲಭ್ಯಗಳು ಸೌಭಾಗ್ಯಗಳು ಇದ್ದಾಗ್ಯೂ ಕೂಡ ದೇವರು ನಮ್ಮಿಂದ ಅನೇಕ ಜವಾಬ್ದಾರಿಗಳನ್ನ ಅಪೇಕ್ಷಿಸುವಂತವನಾಗಿದ್ದಾನೆ. It is not good when we only want the privileges but no responsibility. ನಾವು ಜವಾಬ್ದಾರಿ ಇಲ್ಲದಂತವರಾಗಿ ಬರೀ ಒಳ್ಳೆಯದನ್ನೇ ಆಶಿಸುವಂತದ್ದು ಒಳ್ಳೆಯದಲ್ಲ. These things that we are teaching will only work if there is proper leadership in the church. ನಾವಿಲ್ಲಿ ಕಲಿಯುವಂತದ್ದು ಅದು ಯಾವಾಗ ಕಾರ್ಯಗತವಾಗುತ್ತೆ ಎಂಬುದಾಗಿ ಹೇಳುವುದಾದ್ರೆ ಆ ಸ್ಥಳೀಯ ಸಭೆಯಲ್ಲಿ ನಾಯಕರಿಂದ ಸರಿಯಾದಂತ ವಾಕ್ಯದ ಬೋಧನೆ ಕ್ರಮ ಇರಬೇಕು. Only an assembly with a godly leadership, these things will work. ಆ ಸಭೆಯಲ್ಲಿ ಯಾವಾಗ ಒಂದು ದೈವಿಕವಾದಂತ ನಾಯಕತ್ವ ಇರ್ತದೋ ಅವಾಗ ನಾವು ಈ ಕಲಿತಂತ ಎಲ್ಲಾ ವಿಷಯಗಳು ಅಲ್ಲಿ ಕಾರ್ಯರೂಪಕ್ಕೆ ಬರ್ಲಿಕ್ಕೆ ಸಾಧ್ಯ. Servant minded leaders, ನಾವು ಸೇವಾ ಮನೋಭಾವದ ನಾಯಕರಾಗಿರಬೇಕು. shepherding leaders, ಅನಂತರ ಕುರುಬರ ರೀತಿಯಲ್ಲಿರುವಂತ ನಾಯಕರು, qualified ಅದಕ್ಕೆ ಬೇಕಾದಂತಹ ಅರ್ಹತೆಗಳನ್ನ ಹೊಂದಿರುವಂತ ಸಭಾ ಹಿರಿಯರು, plural elders, ಒಬ್ಬರಿಗಿಂತ ಹೆಚ್ಚಾಗಿರುವಂತ ಸಭಾ ಹಿರಿಯರು, and men elders. ಅನಂತರ ಪುರುಷರೇ ಸಭಾ ಹಿರಿಯರಾಗುವಂತದ್ದು. These are the basic 5 things that we see in connection with eldership. ಇದು ಸಭಾ ಹಿರಿಯರ ವಿಷಯದಲ್ಲಿರುವಂತ ಮೂಲವಾದಂತ 5 ಸಂಗತಿಗಳನ್ನ ಅವಶ್ಯಕತೆಗಳನ್ನ ನಾವು ನೋಡುವಂತವರಾಗಿದ್ದೇವೆ. They are responsible for the proper feeding and guarding of the assembly. ಅವರು ಆ ಸಭೆಗೆ ಬೇಕಾದಂತ ಸರಿಯಾದಂತ ಪೋಷಣೆಯನ್ನ ಕೊಡುವಂತದಲ್ಲಿಯೂ ಮತ್ತು ಆ ಸಭೆಯನ್ನ ಕಾಯುವುದರಲ್ಲಿ ಅವರಿಗೆ ಜವಾಬ್ದಾರಿ ಉಂಟು. Feeding and guarding or protecting the flock is equally important. ಪೋಷಿಸುವಂತದ್ದು ಅನಂತರ ಸಂರಕ್ಷಿಸುವಂತದ್ದು ಮತ್ತು ಅವರನ್ನ ಕಾಪಾಡುವಂತದ್ದು ಅವೆಲ್ಲವೂ ಕೂಡ ಬಹಳ ಪ್ರಾಮುಖ್ಯವಾದಂತ ವಿಷಯ. This will not work in a one pastor church. ನಾವು ನೋಡುತ್ತಾ ಬಂದೆವು ಈ ಸಂಗತಿಗಳು ಈ ಜವಾಬ್ದಾರಿಗಳು ಒಬ್ಬನೇ ಸಭೆಯಲ್ಲಿ ನೋಡಿಕೊಳ್ಳುವಂತವರಾಗಿ ಇರುವಾಗ ಕುರುಬನಿರುವಾಗ ಅದು ಸಾಧ್ಯವಿಲ್ಲ. Many of the denomination has one leader, one pastor, one priest. ಅನೇಕ ಪಂಗಡಗಳಲ್ಲಿ ನಾವು ನೋಡ್ತೇವೆ ಒಬ್ಬರೇ ನಾಯಕರಿರ್ತಾರೆ, ಒಬ್ಬರೇ ಪಾಸ್ಟರ್ ಇರ್ತಾರೆ, ಒಬ್ಬರೇ ಪ್ರೀಸ್ಟ್ ಇರ್ತಾರೆ. In such places this will not function. ಅಂತ ಸ್ಥಳಗಳಲ್ಲಿ ನಾವು ಈಗ ವಾಕ್ಯಾನುಸಾರ ನೋಡಿದಂತ ಅನೇಕ ಸಂಗತಿಗಳು ಅಲ್ಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ಕಷ್ಟ. Also, even though we may not be denomination, even in our assemblies, if one man is dictating everything, it will not work. ಒಂದು ವೇಳೆ ಪಂಗಡಗಳೆಲ್ಲ ನಮ್ಮ ಸಭೆಗಳಲ್ಲಿಯೂ ಕೂಡ ಒಬ್ಬನೇ ಹಿರಿಯನಾಗಿ ಎಲ್ಲಾ ವಿಷಯಗಳನ್ನ ಅವರೇ ಹೇಳುವಂತದ್ದು ಮಾಡುವಂತದ್ದಾಗಿದ್ರೆ ಆವಾಗ್ಲೂ ಕೂಡ ಈ ಸಂಗತಿಗಳು ಕೆಲಸಕ್ಕೆ ಬರುವುದಿಲ್ಲ. So from all that we learned in the last many weeks, I have 3 desires. ನಾವು ಅನೇಕ ವಾರಗಳಿಂದ ಕಲಿತಂತ ಎಲ್ಲಾ ವಿಷಯಗಳಿಂದ ನನಗೆ 3 ಸಂಗತಿಗಳು ಅಪೇಕ್ಷಿಸ್ತೇನೆ. It is God's desire. ಅದು ದೇವರ ಅಪೇಕ್ಷೆ. As we looked at the positive aspect of fellowship and the negative aspect of fellowship, I hope that at least one of you or many have decided to throw away all the pagan practices in our midst. ನಾವು ಅನ್ಯೋನ್ಯತೆಯಲ್ಲಿ ಇರಬೇಕಾದಂತ ಸಂಗತಿಗಳು, ಅನ್ಯೋನ್ಯತೆಯಲ್ಲಿ ಇರಬಾರದಂತ ಸಂಗತಿಗಳು ನಾವು ನೋಡ್ತಾ ಬಂದವಾಗಿದ್ದೇವೆ. ಆದ್ರಿಂದ ದೇವರು ಬಯಸುವುದೇನೆಂದ್ರೆ ಕಡೆ ಪಕ್ಷ ಒಬ್ಬರು ಅಥವಾ ಅನೇಕರು ಅವರು
ತಮ್ಮಲ್ಲಿ ಇರುವಂತ ಅನ್ಯ ಜನಾಂಗದ ಕೆಲವು ಪದ್ಧತಿಗಳನ್ನ ಬಿಟ್ಟು ಬಿಡುವಂತವರಾಗಿರಬೇಕು ಅಥವಾ ತೆಗೆದು ಎಸೆಯುವಂತವರಾಗಿರಬೇಕು. If we hear everything and still hold on to those things, we are not really walking in that fellowship. Is something connection with the sisters or with brothers. I hope their husbands and wife and children will sit together and talk and see if these things are pleasing to God. If not, may God give you the courage and the grace to remove those from our life. ಒಂದು ವೇಳೆ ಆ ಸಂಗತಿಗಳು ಸಭೆಯ ಸಹೋದರಿಗೆ ಸಂಬಂಧಪಟ್ಟದ್ದಾಗಿದ್ರೆ ಅಥವಾ ಸಹೋದರನಿಗೆ ಸಂಬಂಧಪಟ್ಟದ್ದಾಗಿದ್ರೆ ಗಂಡ ಹೆಂಡತಿ ಮಕ್ಕಳು ಒಟ್ಟಾಗಿ ಕೂತಂತವರಾಗಿ ಆ ವಿಷಯಗಳ ಮೇಲೆ ಚರ್ಚೆ ಮಾಡಿದಂತವರಾಗಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಂತವರಾಗಿ ಆ ಪದ್ಧತಿಗಳನ್ನ ಆ ವಿಷಯಗಳನ್ನ ತಮ್ಮ ಜೀವಿತದಿಂದ ತೆಗೆದು ಹಾಕುವಂತದ್ದೇ ಉತ್ತಮ. Especially our young people, especially the young sisters, we move from a worldly style to a godly lifestyle. ನಾವು ವಿಶೇಷವಾಗಿ ಯೌವನಸ್ಥರು ಯೌವನಸ್ಥ ಸ್ತ್ರೀಯರು ಮಕ್ಕಳು ಇವರೆಲ್ಲರೂ ಕೂಡ ನಾವು ನೋಡುವಾಗ ಆ ಒಂದು ಪ್ರಾಪಂಚಿಕ ಒಂದು ಸಂಗತಿಗಳಿಂದ ನಾವು ದೈವಿಕವಾದ ವಿಷಯಗಳಿಗೆ ದಾಟುವಂತವರಾಗಿರಬೇಕು. Young girls who are listening to me, if you are imitating a worldly style, it is your testimony that will be affected. ಯೌವನಸ್ಥ ಹೆಣ್ಣು ಮಕ್ಕಳು ನೀವು ನನ್ನ ವಾಕ್ಯಗಳನ್ನ ಈಗ ಕೇಳುವಾಗ ನೀವು ಒಂದು ವೇಳೆ ಆ ರೀತಿ ಪ್ರಾಪಂಚಿಕವಾದ ರೀತಿಯಲ್ಲಿ ಜೀವಿಸುವುದಾದ್ರೆ ನೀವು ನಿಮ್ಮ ಸಾಕ್ಷಿಯನ್ನೇ ಕಳಕೊಳ್ಳುವಂತವರಾಗಿರುತ್ತೀರಿ. So it is very important for you to maintain a godly testimony, that you don't become worldly, even in your dress, in your style. You don't become worldly, but you practice godly lifestyle. ಆದ್ರಿಂದ ನೀವು ನಿಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ಜೀವಿಸುವಾಗ ಒಂದು ವೇಳೆ ನೀವು ಹಾಕಿಕೊಳ್ಳುವಂತ ಬಟ್ಟೆ ಮತ್ತೆ ಮಾಡಿಕೊಳ್ಳುವಂತ ಅಲಂಕಾರ ಈ ಎಲ್ಲಾ ವಿಷಯಗಳು ಲೌಕಿಕವಾಗಿದ್ದಂತ ಪಕ್ಷದಲ್ಲಿ ಅದನ್ನ ಬಿಟ್ಟು ನೀವು ದೇವರ ಸಂಬಂಧವಾದಂತ ಸಂಗತಿಗಳಲ್ಲಿ ತೊಡಗಿಸಿಕೊಳ್ಳುವಂತವರೇ ಆಗಿರಬೇಕು. It will give you a good testimony among God's people and in the world. ಆವಾಗ ನೀವು ದೇವರ ಮಕ್ಕಳ ಮಧ್ಯದಲ್ಲಿಯೂ ಮತ್ತು ಪ್ರಪಂಚದಲ್ಲಿಯೂ ನೀವು ಒಳ್ಳೆ ದೇವರ ಸಾಕ್ಷಿಯಾಗಿರಲಿಕ್ಕೆ ಸಾಧ್ಯ. In other words, after studying this, we cannot go on as before. ನಾವು ಇಷ್ಟೆಲ್ಲ ಕಲಿತ ಮೇಲೆ ನಾವು ಮೊದಲೇ ಇದ್ದಂತೆ ನಾವು ಜೀವಿಸಿಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. That is one desire. ಅದು ಒಂದು ದೇವರು ಬಯಸುವಂತದ್ದಾಗಿದೆ. The second thing is that after you studying about how sweet Christian fellowship, you should be an active believer in the local assembly than just coming and sitting and attending and going. ನಾವು ಬಂದಂತವರಾಗಿ ಈ ಒಂದು ಕ್ರಿಸ್ತಿಯ ಅನ್ಯೋನ್ಯತೆ ಎಷ್ಟು ಮಧುರವಾಗಿದೆ ಅದರ ಅನೇಕ ಸತ್ಯತೆಗಳನ್ನ ಅಧ್ಯಯನ ಮಾಡಿ ತಿಳಿದುಕೊಂಡ ನಂತರ ನೀವು ಸಭೆಗೆ ಸುಮ್ಮನೆ ಬರುವಂತವರು ಕೂತು ಎದ್ದುವಂತವ್ರು ಹೋಗುವಂತವ್ರು ಆಗಿರದೆ ಸಭೆಯ ಎಲ್ಲಾ ಆತ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ನೀವು ಪಾಲು ಹೊಂದುವಂತವರಾಗಿರಬೇಕು. From attending as much all the meeting, I know there will be some emergency, sometimes we are not able to, but willfully you should not neglect any assembly gathering, and that is the beginning stage. ನಾವು ನೋಡುವಂತೆ ಸಭೆಯ ಎಲ್ಲಾ ಕೂಟಗಳಿಗೆ ನೀವು ಹಾಜರಾಗುವಂತವರಾಗಿರಬೇಕು. ಒಂದು ವೇಳೆ ತುರ್ತು ಸಮಯಗಳಲ್ಲಿ ಬರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅದು ಅರ್ಥವಾಗುವಂತಹ ಸಂಗತಿಗಳು. ಆದ್ರೆ ಅದನ್ನ ಹೊರತುಪಡಿಸಿ ಎಲ್ಲಾ ಸಮಯಗಳಲ್ಲಿ ಸಭೆಯ ಎಲ್ಲಾ ಕೂಟಗಳಲ್ಲಿ ನೀವು ಬಂದು ಹಾಜರಾಗುವಂತದ್ದು ಅದು ಬಹಳ ಅವಶ್ಯಕ. Very early in the church history itself, there were people who were neglecting the gathering of the saints. ಸಭೆ ಚರಿತ್ರೆಯ ಪ್ರಾರಂಭದಲ್ಲಿಯೇ ಅನೇಕ ವ್ಯಕ್ತಿಗಳು ಸಭೆಯಲ್ಲಿ ಇರುತ್ತಿದ್ದರು. ಏನಂದ್ರೆ ಅವರು ಸಭೆಯಾಗಿ ಕೂಡಿ ಬರುವುದನ್ನ ಅವರು ತಾತ್ಸಾರ ಮನೋಭಾವದಿಂದ ನೋಡುತ್ತಾ ಇದ್ದರು. That should not be, and it is increased in the last days.
we pick and choose which meeting we want to attend. ಆದ್ರೆ ಈ ಕಡೆ ದಿನಗಳಲ್ಲಿ ಆ ಅಭ್ಯಾಸಗಳು ಹೆಚ್ಚಾಗುತ್ತಾ ಬಂದಿದೆ. ಯಾಕಂದ್ರೆ ನಮಗೆ ಯಾವ ಒಂದು ಮೀಟಿಂಗ್ ಇಷ್ಟವಿದೆಯೋ ಆ ಮೀಟಿಂಗ್ ಅನ್ನ ಮಾತ್ರ ನಾವು ಆರಿಸಿಕೊಳ್ಳುವಂತವರಾಗಿರ್ತೇವೆ. The Lord's word in Hebrews 10:25 says, as the coming of the Lord approaches near, we should gather more often. ನಾವು ಇಬ್ರಿಯ 10:25 ನೋಡುವ ಹಾಗೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿರೋದ್ರಿಂದ ನಾವು ಹೆಚ್ಚಾಗಿ ಸಭೆಯಾಗಿ ಕೂಡಿ ಬರುವಂತವರಾಗಿರಬೇಕು ಪ್ರಿಯರೇ. That is the second desire. ಇದು ದೇವರು ಬಯಸುವಂತ ಎರಡನೇ ಒಂದು ಆಶೆ. The next one is understanding our privileges and responsibility. We also should be active in sharing the gospel, in suffering and sharing our substances with the needy. ನಾವು ಮೂರನೇ ಸಂಗತಿಯನ್ನ ನೋಡುವಾಗ ನಾವು ಸಭೆಯಲ್ಲಿ ಇದ್ದಂತವರಾಗಿರುವಾಗ ಮತ್ತು ಈ ಎಲ್ಲಾ ಅನ್ಯೋನ್ಯತೆಯ ವಿಷಯಗಳನ್ನ ನಾವು ಕಲಿತುಕೊಂಡಿರುವಾಗ ಸುವಾರ್ತೆಯನ್ನ ಹಂಚುವುದರಲ್ಲಿ ನಾವು ಆಸಕ್ತರಾಗಿರಬೇಕು. ಸುವಾರ್ತೆ ಹಂಚುವಂತ ವಿಷಯದಲ್ಲಿ ನಾವು ಒಂದು ವೇಳೆ ಯಾತನೆಗೆ ಸಂಕಟಕ್ಕೆ ಹಿಂಸೆಗೆ ಒಳಪಟ್ಟರೂ ಕೂಡ ಆ ಸುವಾರ್ತೆಯ ನಿಮಿತ್ತ ಹಂಚಿಕೊಳ್ಳುವಂತ ವಿಷಯದಲ್ಲಿಯೂ ಕೂಡ ನಾವು ಪಾತ್ರ ವಹಿಸುವಂತವರಾಗಿರಬೇಕು. We all know John 3:16. It's a very common verse, everybody knows. ನಮ್ಮೆಲ್ಲರಿಗೂ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಚಿರಪರಿಚಿತವಾದಂತಹ ವಾಕ್ಯ. I think if I ask everybody, you will say it from memory. ಒಂದು ವೇಳೆ ನಾನು ಕೇಳುವುದಾದ್ರೆ ನೀವೆಲ್ಲರೂ ನಿಮ್ಮ ಒಂದು ಜ್ಞಾಪಕ ಶಕ್ತಿಯಿಂದ ಅದನ್ನ ಹೇಳುವಂತವರಾಗಿರುತ್ತೀರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ಎಲ್ಲರಿಗೂ ಗೊತ್ತಿರುವ ವಚನ. But how many of us know 1 John 3:16? That is also a 3:16. ನಾವು ಯೋಹಾನ್ ಸುವಾರ್ತೆ 3:16 ಗೊತ್ತು, ಅದನ್ನ ಎಲ್ಲರೂ ನಾವು ಹೇಳ್ತೇವೆ. ಆದ್ರೆ ನಮ್ಗೆ ಎಷ್ಟು ಜನರಿಗೆ ಮೊದಲನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಗೊತ್ತು? Let us read that 1 John 3:16. ನಾವು ಮೊದಲನೇ ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನ ಓದಿಕೊಳ್ಳೋಣ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನ ಕೊಡುವ ಹಂಗಿನಲ್ಲಿದ್ದೇವೆ. Yeah, John 3:16. This is also a 3:16. Both should go together. ಯೋಹಾನ ಬರೆದ ಸುವಾರ್ತೆ 3:16 ಮತ್ತು ಮೊದಲನೇ ಯೋಹಾನ ಪತ್ರಿಕೆ 3:16 ಎರಡು ಒಂದೇ ವಾಕ್ಯ. ಅವೆರಡು ಒಟ್ಟೊಟ್ಟಿಗೆ ಹೋಗುವಂತದ್ದಾಗಿರಬೇಕು. And there we read that God loved the world and gave himself for us. ನಾವು ಸುವಾರ್ತೆಯಲ್ಲಿ ಓದ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. Here we read that because of that we ought to be willing to give our lives for our fellow brethren. ನಾವಿಲ್ಲಿ ಓದುತ್ತೇವೆ, ಆ ಯೇಸು ಸ್ವಾಮಿಯ ಪ್ರೀತಿಯ ನಿಮಿತ್ತ ನಾವು ಇಲ್ಲಿ ನಮ್ಮ ಸಹೋದರಿಗೋಸ್ಕರ ಪ್ರಾಣವನ್ನ ಕೊಡುವ ಹಂಗಿನಲ್ಲಿದ್ದೇವೆ. That's a great responsibility the gospel brings on our shoulder. ನೋಡ್ರಿ, ಈ ಸುವಾರ್ತೆ ಅನ್ನುವಂಥದ್ದು ಈ ಒಂದು ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಹೆಗಲಿನ ಮೇಲೆ ಹೊರಿಸುವಂತದ್ದಾಗಿದೆ. When Paul was going through difficulties and problems in his life, when he was facing even death, we read about men and women, brothers and sisters, who are willing to lay down their neck for Paul. Example is Aquila and Priscilla. ಪೌಲನು ತನ್ನ ಸೇವಾ ಸಮಯಗಳಲ್ಲಿ ಆತನು ಬಹಳ ಸಂಕಷ್ಟಗಳಿಗೆ ಒಳಪಟ್ಟಂತವನಾಗಿ ಮರಣದ ಅವಸ್ಥೆಯಲ್ಲಿದ್ದಾಗ ಅನೇಕ ಸಹೋದರ ಸಹೋದರಿಯರು ಆ ಪೌಲನ ಸೇವೆಯ ನಿಮಿತ್ತ ಪೌಲನಿಗಾಗಿ ತಮ್ಮ ಜೀವಗಳನ್ನೇ ಹಂಗಾಗಿ ತೊರೆಯಲಿಕ್ಕೆ ಅವರು ಸಿದ್ಧರಾಗಿದ್ರು. ಅದಕ್ಕೆ ಇರುವಂತ ಒಂದು ಒಳ್ಳೆ ಉದಾಹರಣೆ ಏನು ಎಂಬುದಾಗಿ ಹೇಳುವಾಗ ಅಕ್ವಿಲನು ಮತ್ತು ಪ್ರಿಸ್ಕಿಲ್ಲರು. We read that they were ready to lay down their neck, means life, for Paul. ನಾವು ನೋಡ್ತೇವೆ, ಅವರು ಇಬ್ಬರು ಕೂಡ ಪೌಲನಿಗಾಗಿ ತಮ್ಮ ಜೀವವನ್ನೇ ತೊರೆಯಲಿಕ್ಕೆ ಅವರು ಸಿದ್ಧರಾಗಿದ್ದರು. That is what 1 John 3:16 is demanding, expecting from us. ಅದನ್ನೇ ಮೊದಲನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ನಮ್ಮಿಂದ ಅದು ಅಪೇಕ್ಷಿಸುವಂತದ್ದಾಗಿದೆ ಪ್ರಿಯರೇ. But I don't think any of us, including me first, all those who are listening, I don't think we ever had come to that need where we had to lay our life for our fellow brethren.
ಆದ್ರೆ ನಾನು ಯೋಚನೆ ಮಾಡ್ತೇನೆ, ಒಂದು ವೇಳೆ ನನ್ನನ್ನು ಸೇರಿಸಿ ಮತ್ತು ಈ ವಾಕ್ಯಗಳನ್ನೆಲ್ಲ ಕೇಳುತ್ತಿರುವಂತ ನಾವೆಲ್ಲರೂ ಕೂಡ ಒಂದು ವೇಳೆ ನಾವು ನಮ್ಮ ಸಹೋದರರಿಗಾಗಿ ಪ್ರಾಣ ಕೊಡುವಂತ ಒಂದು ಪರಿಸ್ಥಿತಿಗೆ ಇನ್ನೂ ನಾವು ದಾಟಿ ಬಂದಿಲ್ಲ. There are people like that around the world, in world history, church history. There are people who came forward to die instead of their brother or sister. ನಾವು ಸಭಾ ಚರಿತ್ರೆಯಲ್ಲಿ ನೋಡುತ್ತಾ ಬರುವಾಗ ಅನೇಕರು ಇಂದಿನ ಸಮಯಗಳಲ್ಲಿ ಅವರು ಬೇರೆ ಸಹೋದರಿಗಾಗಿ ತಮ್ಮ ಪ್ರಾಣವನ್ನೇ ಕೊಡಲಿಕ್ಕೆ ಸಿದ್ಧರಾಗಿ ಬಂದಂತ ಅನೇಕ ಉದಾಹರಣೆಗಳನ್ನ ನಾವು ನೋಡುತ್ತೇವೆ. But none of us had that experience. ಆದ್ರೆ ನಮಗೆ ಯಾರಿಗೂ ಕೂಡ ಆ ಒಂದು ಅನುಭವಕ್ಕೆ ನಾವು ಇನ್ನೂ ದಾಟಿ ಹೋಗಿಲ್ಲ. That is the most a believer can do. ಅದನ್ನೇ ಒಂದು ಅತಿ ಉನ್ನತ ಕೆಲಸ ಒಬ್ಬ ವಿಶ್ವಾಸಿ ಮಾಡಬಹುದು ಅಂದ್ರೆ ಅದೇ ಆಗಿದೆ. But look at verse 17 and see what is the least we can do. 16 says what is the most you can do, but 17 says what is the least you can do. ನಾವು ಮೊದಲನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ ನಾವು ನೋಡ್ತೇವೆ. ಒಂದು ವೇಳೆ ನಾವು ಅತಿ ಉನ್ನತವಾದದ್ದು ಮಾಡುವಂತದ್ದನ್ನ 16ನೇ ವಚನದಲ್ಲಿ ನಾವು ನೋಡ್ತೇವೆ. 17ನೇ ವಚನದಲ್ಲಿ ಕಡೆ ಪಕ್ಷ ನಾವೇನು ಮಾಡಬೇಕು ಎಂಬುದಾಗಿ ಹೇಳ್ತದೆ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನ ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ. So it is a rebuke for us if we are not willing to part with material blessings God has given us to those who are needy among us. ನಮ್ಮಲ್ಲಿ ಕೊರತೆ ಇರುವಂತವರಿಗೆ ಒಂದು ವೇಳೆ ನಾವುಗಳು ನಮ್ಮಲ್ಲಿರುವಂತ ವಸ್ತುವಿನ ಮುಖಾಂತರ ಮಾಡುವಂತ ಸಹಾಯವನ್ನ ಮಾಡದೆ ಹೋದ್ರೆ ದೇವರು ಇಲ್ಲಿ ನಮ್ಮನ್ನ ಗದರಿಸುವಂತವನಾಗಿದ್ದಾನೆ. So 16 we never had a need to do that so far. 16ನೇ ವಚನದಂತೆ ನಾವು ಇಲ್ಲಿಯ ತನಕ ಮಾಡುವಂತ ಅವಕಾಶ ನಮಗೆ ಬರಲಿಲ್ಲ. If we do it, that is the most greatest sacrifice you can do for your fellow brethren. ಒಂದು ವೇಳೆ ನಾವು ಅದನ್ನ ಮಾಡುವುದಾದ್ರೆ ಅದು ಅತಿ ಉನ್ನತವಾದಂತ ಒಂದು ಅರ್ಪಣೆ ಆಗಿರ್ತದೆ. ಅದು ನಮ್ಮ ಸಹ ಸಹೋದರನಿಗಾಗಿ ಮಾಡಬಹುದು. But verse 17 is the least we can do, and that opportunity is always available to us to help those who are in need, especially at this pandemic time, in the coronavirus time, when so many are losing job, so many don't have an income, so many are needy just around us as believers or also unbelievers, and we are supposed to do that. That's the least we can do. ಆದ್ರೆ 17ನೇ ವಚನದ ಪ್ರಕಾರ ಅತಿ ಕಡೆ ಪಕ್ಷ ನಾವು ಮಾಡಬೇಕಾದದ್ದು, ಅತಿ ಕಮ್ಮಿಯಾಗಿ ನಾವು ಮಾಡಬೇಕಾದ್ದೇನೆಂದ್ರೆ ಈ ರೀತಿ ಕೊರತೆ ಉಳ್ಳಂತವರಿಗೆ ಸಹಾಯವನ್ನ ಮಾಡುವಂತದ್ದು. ಅದನ್ನ ನಾವು ಮಾಡಲೇಬೇಕಾಗ್ತದೆ. ಅದು ಈ ಸಮಯಗಳಲ್ಲಿ ಕರೋನಾ ವೈರಸ್ ನಿಂದ ಅನೇಕರು ಕೆಲಸಗಳನ್ನ ಕಳೆದುಕೊಂಡಿದ್ದಾರೆ, ಹಣದ ಕೊರತೆಯಲ್ಲಿರುವಂತವರಾಗಿದ್ದಾರೆ, ಆಹಾರದ ಕೊರತೆಯಲ್ಲಿರುವಂತವರಾಗಿದ್ದಾರೆ. ಅಂತವರಿಗೆ ನಾವು ಕಡೆ ಪಕ್ಷ ಈ ತರವಾದಂತಹ ಸಹಾಯ ಹಸ್ತವನ್ನ ನೀಡುವಂತವರಾಗಿರ್ಬೇಕು. ಅಂತ ಸಹಾಯ ಒಂದು ವೇಳೆ ವಿಶ್ವಾಸಿಗಳಿಗಾಗಿರ್ಲಿ ಅಥವಾ ಅವಿಶ್ವಾಸಿಗಳಿಗಾಗಿರ್ಲಿ ನಾವು ಆ ರೀತಿ ಮಾಡುವಂತವರಾಗಿರಬೇಕಾಗ್ತದೆ. So let us from today onwards know 2:3:16 and including verse 17 of 1 John along with John 3:16. ಆದ್ರಿಂದ ನಾವು ಇವತ್ತಿನಿಂದ 2 ವಾಕ್ಯಗಳನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ. ಅಂದ್ರೆ 3ನೇ ಅಧ್ಯಾಯ 16ನೇ ವಚನ ಅನ್ನುವಂತ 2 ಕಡೆಗಳಲ್ಲಿರುವಂತ ವಾಕ್ಯಗಳು, ಅನಂತರ 3ನೇ ಅಧ್ಯಾಯ 17ನೇ ವಚನವನ್ನು ಕೂಡ ನಾವು ಜ್ಞಾಪಕದಲ್ಲಿ ಇಟ್ಕೊಂಡಂತವರಾಗಿ ಆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋಣ. The next desire is all our assembly should be nursery, like a nursery for new believers. ದೇವರು ಬಯಸುವಂತ ಇನ್ನೊಂದು ವಿಷಯ ಏನೆಂಬುದಾಗಿ ನೋಡುವಾಗ ನಮ್ಮ ಎಲ್ಲಾ ಸಭೆಗಳು ಮಕ್ಕಳಿಗೆ ಮೊದಲಿನಿಂದಲೇ ಕಲಿಸಿಕೊಡುವಂತ ಕಲಿಸಿಕೊಡುವಂತ ಒಂದು ಪಾಠಶಾಲೆ ಅಂತ ಇರಬೇಕು. For new believers, our assembly should be like a nursery. ಹೊಸ ವಿಶ್ವಾಸಿಗಳಿಗೆ ನಾವು ಕಲಿಸಿಕೊಡುವಂತ ರೀತಿಯಲ್ಲಿ ಆ ಸಭೆಗಳು ಇರಬೇಕು. It should be a nursing home for those who are weak in faith. ಅನಂತರ ಯಾರ್ಯಾರು ನಂಬಿಕೆಯಲ್ಲಿ ಬಲಹೀನರಾಗಿರುತ್ತಾರೋ ಅವರಿಗೆ ಪೋಷಿಸುವಂತ ಅಥವಾ ಅವರನ್ನ ನೋಡಿಕೊಳ್ಳುವಂತ ಒಂದು ನರ್ಸಿಂಗ್ ಹೋಮ್ ರೀತಿಯಲ್ಲಿ ಇರುವಂತದ್ದಾಗಿರಬೇಕು. And then it should be a training home for all believers.
ಅನಂತರ ಎಲ್ಲಾ ವಿಶ್ವಾಸಿಗಳಿಗೆ ನಮ್ಮ ಸಭೆಗಳು ತರಬೇತಿ ಪಡಿಸುವಂತ ಆ ತರಬೇತಿ ಶಾಲೆಯ ಉಪಾಧಿಯಲ್ಲಿ ಇರಬೇಕು. In 1 John, Apostle John repeatedly writes about, I am writing to you children, I am writing to you young people, I am writing to you fathers. ಅಲ್ಲಿ ಮೊದಲನೇ ಯೋಹಾನ ಪತ್ರಿಕೆಯಲ್ಲಿ ಯೋಹಾನನು ಪದೇ ಪದೇ ಆತನು ಬರೆಯುವಂತವನಾಗಿದ್ದಾನೆ. ಏನಂದ್ರೆ, ಮಕ್ಕಳೇ ನಾನು ನಿಮಗೆ ಬರೆಯುತ್ತೇನೆ, ಯವನಸ್ಥರೇ ನಾನು ನಿಮಗೆ ಬರೆಯುವಂತವನಾಗಿದ್ದೇನೆ, ತಂದೆಗಳೇ ನಾನು ನಿಮಗೆ ಬರೆಯುತ್ತೇನೆ ಎಂಬುದಾಗಿ. We are not only talking about physically children, youth and fathers, but spiritually children, youth and fathers. ನಾವಿಲ್ಲಿ ಕಲಿಯುವಾಗ ಅಥವಾ ಮಾತಾಡುವಾಗ ಅಥವಾ ವಾಕ್ಯ ಹೇಳುವಂತ ರೀತಿಯಲ್ಲಿ ಅದು ಶಾರೀರಿಕವಾಗಿರುವಂತ ಮಕ್ಕಳು, ಯವನಸ್ಥರು, ತಂದೆಗಳು ಅಲ್ಲ ಆಗಿರದೆ, ಅದು ಆತ್ಮಿಕವಾದ ರೀತಿಯಲ್ಲಿ ಮಕ್ಕಳು, ಯವನಸ್ಥರು, ತಂದೆಗಳಾಗಿದ್ದಾರೆ ಎಂಬುದಾಗಿ ಸೂಚಿಸುತ್ತದೆ. It is good to have physically also children, youth and elderly ones in our assembly. That is good, but this is more talking about spiritual stage. ನಮ್ಮ ಸಭೆಗಳಲ್ಲಿ ಶಾರೀರಿಕವಾಗಿರುವಂತ ಸಣ್ಣ ಮಕ್ಕಳು, ಯವನಸ್ಥರು, ತಂದೆಗಳು ಅಥವಾ ಹಿರಿಯರು ಇರುವಂತದ್ದಾಗಿರಬೇಕು. ಅದು ಒಳ್ಳೆಯದೇ. ಆದ್ರೆ ಇಲ್ಲಿ ವಾಕ್ಯ ಮಾತಾಡುವಾಗ ಅದು ಆತ್ಮಿಕವಾದಂತ ಸತ್ಯತೆಯಿಂದ ಕೂಡಿದಂತದ್ದಾಗಿ ತಿಳಿಸುವಂತದ್ದಾಗಿದೆ. So dear brothers and sisters, if we want each one of our assemblies to be vibrant, there should be leaders teaching the word of God regularly, systematically, and believers having a hunger for the word of God. ನಮ್ಮ ಸಭೆಗಳು, ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಸಭೆಗಳು ಯಾವತ್ತೂ ಒಂದು ಸಂಚಲನ ಮೂಡಿಸುವಂತ ಒಂದು ಸಭೆಗಳಾಗಿರಬೇಕು. ಅನಂತರ ಸಭಾ ಹಿರಿಯರು ಆ ಸಭೆಯಲ್ಲಿರುವಂತ ಎಲ್ಲರಿಗೂ ಕೂಡ ದೇವರ ವಾಕ್ಯದಿಂದ ಕಲಿಸಿಕೊಡುವಂತವರಾಗಿ ಆ ಮಕ್ಕಳನ್ನ ಬಲಪಡಿಸುವಂತವರಾಗಿರ್ಬೇಕು. Many a times our assembly gatherings are, some people said it, I'm sorry to say it, it is like funeral service. ಅನೇಕ ಸಲ ನಾವು ಸಭೆಯಾಗಿ ಸೇರಿ ಬರುವಂತದ್ದು ಕೆಲವರು ಹೇಳುವುದನ್ನ ಕೇಳಿಸಿಕೊಂಡಿದ್ದೇವೆ. ನಾವು ಸಂತಾಪ ಸೂಚಿಸುವಂತ ಆ ರೀತಿಯಲ್ಲಿ ನಾವು ಸಭೆಯಾಗಿ ಸೇರಿ ಬರುವಂತವರಾಗಿರುತ್ತೇವೆ. And then we see groups like Pentecostals who are so excited, they shout and yell and they say Stotram, Hallelujah. They do that and we see lot of excitement there. ನಾವು ಅನೇಕ ಪೆಂಟಿಕೋಸ್ಟಲ್ ಸಭೆಗಳಲ್ಲಿ, ಬೇರೆ ಬೇರೆ ಸಭೆಗಳಲ್ಲಿ ಅವರು ಬಹಳ ಉತ್ಸಾಹದಿಂದ ಕೂಡಿದಂತವರಾಗಿ ಕೂಗುತ್ತಾ ಮತ್ತೆ ಅಲೆಲೋಯ ಎಂಬುದಾಗೆಲ್ಲ ಹೇಳುತ್ತಾ ಕೈ ಕಾಲುಗಳನ್ನ ಅಲ್ಲಾಡಿಸುತ್ತಾ ಬಹಳ ಉತ್ಸಾಹದಿಂದ ಇರುವಂತ ಸಂಗತಿಗಳನ್ನ ಅವರ ಸಭೆಗಳಲ್ಲಿ ನೋಡ್ತೇವೆ. They have zeal but no knowledge. ಆದ್ರೆ they have zeal, utsaha. They have zeal. ಅವರಿಗೆ ಉತ್ಸಾಹ ಇರ್ತದೆ, ಆದ್ರೆ ಜ್ಞಾನ ಇರೋದಿಲ್ಲ. And they have some knowledge, but many of times we don't have zeal. ಆದ್ರೆ ನಮ್ಮ ಸಭೆಗಳಲ್ಲಿ ಅನೇಕರಿಗೆ ನಮ್ಮಲ್ಲಿ ಕೆಲವು ಜ್ಞಾನ ಇರ್ತದೆ, ತಿಳುವಳಿಕೆ ಇರ್ತದೆ, ಆದ್ರೆ ಇರಬೇಕಾದಂತ ಉತ್ಸಾಹ ಇರುವುದಿಲ್ಲ. So what a joyful state it will be when we have knowledge and zeal going together. ಆದ್ರೆ ನಾವು ಎರಡನ್ನೂ ಒಟ್ಟಾಗಿಟ್ಟುಕೊಂಡು, ಅಂದ್ರೆ ಉತ್ಸಾಹವನ್ನು ಮತ್ತು ಜ್ಞಾನವನ್ನ ಒಟ್ಟಾಗಿ ಇದ್ದಂತವರಾಗಿ ನಮ್ಮ ಸಭೆಗಳಲ್ಲಿ ನಾವು ಭಾಗವಹಿಸುವುದಾದ್ರೆ My beloved brethren, if we have such zeal and knowledge in our assembly, nobody want to go out from there. Others will ಬರಲಿಕ್ಕೆ ಇಷ್ಟಪಡ್ತಾರೆ. Amen. 70% of the believers don't even say an amen. ಅನೇಕ ಸಲ ಪ್ರಾರ್ಥನೆ ಆದ ನಂತರ ಪ್ರಾರ್ಥನೆ ಮಾಡುವಂತವರು ಆಮೇನ್ ಎಂಬುದಾಗಿ ಹೇಳಿದ ನಂತರವೂ ಕೂಡ ಆ ಸಭೆಯಲ್ಲಿ ಸೇರಿದಂತವರಲ್ಲಿ 70% ಜನರು ಅವರು ಆಮೇನ್ ಅನ್ನೋದೇ ಹೇಳೋದಿಲ್ಲ. Say stotram and praise the Lord. We think if we do that, we will become Pentecostals. So we don't even say that. ನಾವು ಒಂದು ವೇಳೆ ಸ್ತೋತ್ರ, ದೇವರಿಗೆ ಸ್ತೋತ್ರ ಉಂಟಾಗಲಿ, ಕರ್ತನಿಗೆ ಸ್ತೋತ್ರ ಉಂಟಾಗಲಿ ಎಂಬುದಾಗಿ ಮಧ್ಯದಲ್ಲಿ ಹೇಳುವುದಾದ್ರೆ
ನಾವು ಒಂದು ವೇಳೆ ಪೆಂಟಿಕೋಸ್ಟಲ್ ಆಗ್ಬಿಟ್ಟಿರ್ತೇವೆ ಅಂತ ಹೇಳಿಕೊಂಡು ಅದನ್ನು ಕೂಡ ನಾವು ಹೇಳೋದಿಲ್ಲ. So, Amen, Stotram, praise the Lord, hallelujah. These are all biblical phrases. You don't need to fear saying that, but don't say without any meaning like those groups. ನಾವು ಆ ಆಮೇನ್ ಅನ್ನುವಂಥದ್ದು, ದೇವರಿಗೆ ಸ್ತೋತ್ರವಾಗಲಿ ಅನ್ನುವಂಥದ್ದು, ಹಲ್ಲೆಲೂಯಾ ಅನ್ನುವಂಥದ್ದು ಎಲ್ಲವೂ ಕೂಡ ಸತ್ಯವೇದದ ಪದಗಳೇ ಆಗಿವೆ. ನಮಗೆ ಅದನ್ನ ಉಚ್ಚರಿಸಲಿಕ್ಕೆ ಯಾವ ಭಯ ಬೇಡ. ಆದ್ರೆ ಅದನ್ನ ನಾವು ಹೇಳುವಾಗ ಅರ್ಥವಿಲ್ಲದಂತೆ ಆ ಮನುಷ್ಯರು ಮಾಡುವಂತ ರೀತಿಯಲ್ಲಿ ಅದರ ಅರ್ಥವನ್ನ ತಿಳ್ಕೊಳ್ಳದೆ ನಾವು ಹೇಳುವಂಥದ್ದು ಬೇಡ. So please understand, we need knowledge and zeal to go together. ಆದ್ರಿಂದ ದಯವಿಟ್ಟು ಅರ್ಥ ಮಾಡಿಕೊಳ್ಳ್ರಿ, ಉತ್ಸಾಹ ಮತ್ತು ಆ ತಿಳುವಳಿಕೆ ಎರಡು ಒಟ್ಟಿಗೆ ಹೋಗುವಂತದ್ದಾಗಿರ್ಬೇಕು. And when we were looking at church discipline, we saw an important truth. ನಾವು ಸಭಾ ಶಿಸ್ತನ್ನ ಕಲಿಯುವಾಗ ಬಹಳ ಪ್ರಾಮುಖ್ಯವಾದ ಒಂದು ಸತ್ಯತೆಯನ್ನ ನೋಡುತ್ತಾ ಬಂದೆವು. We have to bear with those who are weak in faith. ನಾವು ಆ ನಂಬಿಕೆಯಲ್ಲಿ ಬಲಹೀನರಾದವರನ್ನ ಸಹಿಸಿಕೊಳ್ಳಬೇಕು. But we have to deal with those who are willfully rebellious problem makers. ಆದ್ರೆ ಆ ಸಭೆಯಲ್ಲಿ ದಂಗೆ ಹೇಳುವಂತವರಾಗಿ, ಎದುರು ಬೀಳುವಂತವರಾಗಿ, ಬೇಕು ಅಂತಲೇ ತಪ್ಪು ಮಾಡುವಂತವರ ವಿಷಯದಲ್ಲಿ ನಾವು ಕಟ್ಟುನಿಟ್ಟಿನ ಶಿಸ್ತನ್ನ ಕ್ರಮವನ್ನ ತೆಗೆದುಕೊಳ್ಳಬೇಕು. We should know the difference between weakness in faith and rebellion or willful sin. ಒಂದು ವೇಳೆ ನಾವು ವ್ಯತ್ಯಾಸ ಇರುವಂತ ನಂಬಿಕೆಯಲ್ಲಿ ಬಲಹೀನರಾಗಿರುವುದಕ್ಕೂ ಅಥವಾ ಎದುರು ಬೀಳುವಂತವರಾಗಿ ಪಾಪ ಮಾಡುವಂತವರಿಗೂ ಇರುವಂತ ವ್ಯತ್ಯಾಸವನ್ನ ತಿಳ್ಕೊಂಡಿರ್ಬೇಕು. In both of these, we should be tender and sensitive. ಆದ್ರೆ ಎರಡು ವಿಷಯಗಳಲ್ಲೂ ನಾವು ಆ ಶಿಸ್ತನ್ನ ಕ್ರಮವನ್ನ ತೆಗೆದುಕೊಳ್ಳುವಾಗ ಬಹಳ ಮೃದುವಾಗಿ, ಸೂಕ್ಷ್ಮವಾಗಿ ಆ ಕಾರ್ಯಗಳನ್ನ ಮಾಡಬೇಕು. For all of this, the church elders and deacons should have unity among them. ಈ ವಿಷಯಗಳಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಳುವಾಗ ಸಭಾ ಹಿರಿಯರಿಗೂ ಮತ್ತು ಸಭಾ ಸೇವಕರ ನಡುವೆ ಒಂದು ಐಕ್ಯತೆ, ಒಂದೇ ಮನಸ್ಸು ಇರುವಂತದ್ದಾಗಿರಬೇಕು. Leadership service, leadership responsibility is not easy. ಆದ್ರಿಂದ ಸೇವೆಯಲ್ಲಿ ನಾಯಕತ್ವದ ಒಂದು ಜವಾಬ್ದಾರಿ ಬಹಳ ಸುಲಭವಾದಂತ ಕೆಲಸವಲ್ಲ. I normally say like this. ನಾನು ಸಾಮಾನ್ಯವಾಗಿ ಈಗ ಹೇಳುತ್ತೇನೆ, an elder or a leader should have a tender heart of a shepherd. ಒಬ್ಬ ಸಭಾ ನಾಯಕನಿಗೆ ಅಥವಾ ಸಭಾ ಹಿರಿಯನಿಗೆ ಕುರುಬನಿಗಿರುವಂತ ಮೃದುವಾದ ಮನಸ್ಸು ಇರಬೇಕು. At the same time, he should have a thick skin like the John the Baptist to say things straight without partiality. ಅದೇ ಸಮಯದಲ್ಲಿ ಸ್ನಾನಿಕನಾದ ಯೋಹಾನನು ನೇರವಾಗಿ ಯಾವ ತಾರತಮ್ಯವಿಲ್ಲದೆ ಹೇಳುವವನ ಹಾಗೆ ನಮ್ಮ ಚರ್ಮ ದಪ್ಪ ಚರ್ಮ ಉಳ್ಳಂತವರಾಗಿರಬೇಕು. If you don't have a thick skin when it comes to boldness and correcting what is wrong, you will not be able to lead the assembly properly. ನಾವು ಧೈರ್ಯವಾಗಿ ಶಿಸ್ತಿಗೆ ಒಳಪಡಿಸುವಂತವರಾಗಿ ಕ್ರಮ ತೆಗೆದುಕೊಳ್ಳುವಂತ ವಿಷಯದಲ್ಲಿ ನಾವು ದಪ್ಪ ಚರ್ಮ ಇಲ್ಲದೆ ಇರುವಂತವರಾಗಿದ್ದರೆ ನಾವು ಆ ರೀತಿಯಾಗಿ ಶಿಸ್ತುಗಳನ್ನ ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. So leaders should have a tender heart and a thick skin. ಆದ್ರೆ ಅದರಿಂದ ಸಭಾ ನಾಯಕರಿಗೆ, ಸಭಾ ಹಿರಿಯರಿಗೆ ಬಹಳ ಒಂದು ಮೆದುವಾದಂತ ಮನಸ್ಸಿರಬೇಕು, ಮೃದುವಾದಂತ ಮನಸ್ಸಿರಬೇಕು, ಅನಂತರ ದಪ್ಪವಾದಂತ ಚರ್ಮವಿರಬೇಕು. And so these are some of the things that we need to practice in our assembly life. ಈ ಕೆಲವು ವಿಷಯಗಳನ್ನ ನಮ್ಮ ಸಭಾ ಜೀವಿತಗಳಲ್ಲಿ ನಾವು ಅಭ್ಯಾಸ ಮಾಡುವಂತವರು ಆಗಿರಬೇಕು ಪ್ರಿಯರೇ. Don't forget the importance of properly welcoming new believers or believers coming from other assemblies. ಬೇರೆ ಸಭೆಗಳಿಂದ ಬರುವಂತ ಹೊಸ ವಿಶ್ವಾಸಿಗಳನ್ನ ಅಥವಾ ಹೊಸದಾಗಿ ದೀಕ್ಷಾಸ್ನಾನವನ್ನ ತೆಗೆದುಕೊಂಡು ಸಭೆಗೆ ಬರುವಂತ ಹೊಸ ವಿಶ್ವಾಸಿಗಳನ್ನ ಸರಿಯಾದ ರೀತಿಯಲ್ಲಿ ಆಹ್ವಾನಿಸುವಂತದ್ದನ್ನ ನಾವು ಮರೆಯಬಾರದು. When a new believer come to the assembly, the leadership together should go to their house. I know right now coronavirus lockdown you may not be able to do, but when everything comes to normal, every new person there should be a visitation and a counseling and tell what we are, who we are, what we believe, and
why we believe. These things should be known to all the families. ನಾವು ಹೊಸದಾಗಿ ಬರುವಂತಹ ವಿಶ್ವಾಸಿಗಳ ವಿಷಯದಲ್ಲಿ ವಿಶೇಷವಾಗಿ ಸಭಾ ನಾಯಕರುಗಳು ಅವರ ಮನೆಗೆ ಸಂಧಿಸುವಂತವರಾಗಿರ್ಬೇಕು. ಈಗ ಕರೋನಾ ಕಾಯಿಲೆ ನಿಮಿತ್ತ ನಾವು ಮನೆಗಳಿಗೆಲ್ಲ ಹೋಗ್ಲಿಕ್ಕೆ ಆಗುತ್ತಾ ಇಲ್ಲ. ಆದ್ರೆ ಆ ರೀತಿ ಮನೆಗಳಿಗೆ ಸಂಧಿಸಿ ಅವರೊಟ್ಟಿಗೆ ಕೂತು ಮಾತಾಡಿ, ನಾವು ಏನಾಗಿದ್ದೇವೆ, ನಾವು ಯಾರಾಗಿದ್ದೇವೆ, ನಮ್ಮ ಸಭೆ ಏನಾಗಿದೆ, ಅಲ್ಲಿರುವಂತಹ ಸಂಗತಿಗಳು ವಿಷಯಗಳು ಏನಿದೆ ಎಂಬುದಾಗಿರುವಂತಹ ಮತ್ತು ಅವರಿಗೆ ಸಲಹೆಯನ್ನ ಕೊಡುವಂತವರಾಗಿ ಈ ಎಲ್ಲಾ ವಿಷಯಗಳನ್ನ ನಾವು ಚರ್ಚೆ ಮಾಡುವಂತವರಾಗಿರ್ಬೇಕು. Many times we know what we believe, but we don't know why we believe. ಅನೇಕ ಸಲ ನಮಗೆ ನಾವು ಏನನ್ನು ನಂಬುತ್ತೇವೋ ಅದು ನಮಗೆ ಗೊತ್ತಿದೆ, ಆದ್ರೆ ಯಾಕೆ ನಂಬುತ್ತೇವೆ ಅನ್ನುವುದು ನಮಗೆ ಗೊತ್ತಿಲ್ಲ. I give an simple example why the sisters are putting head covering. If I ask that to every sister, I am not sure if every sister in our assembly know why they are doing. They do it, thank God, but do they know why they do it? ನಾನು ಒಂದು ಸರಳ ಉದಾಹರಣೆಯನ್ನ ಹೇಳುವಂತನಾಗಿದ್ದೇನೆ. ಒಂದು ವೇಳೆ ನಮ್ಮ ಸಭೆಗಳಲ್ಲಿರುವಂತಹ ಸಹೋದರಿಯರಿಗೆ ನಾವು ಪ್ರಶ್ನೆ ಮಾಡುವುದಾದ್ರೆ, ಯಾಕೆ ನೀವು ತಲೆಗೆ ಮುಸುಕನ್ನ ಹಾಕುತ್ತೀರಿ ಎಂಬುದಾಗಿ ನನಗೆ ಗೊತ್ತುಂಟು. ಅನೇಕರಿಗೆ ಅದರ ಉತ್ತರ ಅವರಿಗೆ ಗೊತ್ತಿರುವುದಿಲ್ಲ, ಆದ್ರೆ ಅವರು ಅದನ್ನ ಮಾಡುತ್ತಾರೆ ನಂಬಿಕೆಯಿಂದ. ಆದ್ರೆ ಯಾಕೆ ಅದನ್ನ ಮಾಡುತ್ತಾರೆ ಅನ್ನುವಂತ ವಿಷಯ ಕಾರಣಗಳು ಅವರಿಗೆ ಗೊತ್ತಿರುವುದಿಲ್ಲ. So this is where the leadership have to take teachings, or not only what we do, but why we do. ಈ ವಿಷಯಗಳಲ್ಲಿ ಸಭಾ ಹಿರಿಯರು ಅವರಿಗೆ ಈ ತರವಾದಂತಹ ಬೋಧನೆ ಕೊಟ್ಟು ಕಲಿಸಿಕೊಡುವಂತವರಾಗಿರಬೇಕು. ನಾವು ಯಾಕೆ ಮಾಡುತ್ತೇವೆ ಅನ್ನುವಂಥದ್ದಲ್ಲ ಮಾತ್ರವಲ್ಲ, ಯಾಕೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಅವರಿಗೆ ತಿಳಿಸಿಕೊಡುವಂತವರಾಗಿರ್ಬೇಕು. I know that I am repeating a lot of the things that I said because it should go deep into our heart and we should have convictions in our life. ನನಗೆ ಗೊತ್ತುಂಟು, ಅನೇಕ ವಿಷಯಗಳನ್ನ ನಾವು ಕಲ್ತದ್ದನ್ನೇ ನಾನು ನಿಮಗೆ ಹೇಳುತ್ತಾ ಇದ್ದೇನೆ. ಯಾಕಂದ್ರೆ ನಾವು ನಮ್ಮ ಹೃದಯದ ಆಳಕ್ಕೆ ಇಳಿದು ಹೋಗುವಂತವರಾಗಿರ್ಬೇಕು ಮತ್ತು ಆ ವಿಷಯಗಳಲ್ಲಿ ಒಂದು ಕ್ರಮವಾದಂತ ಸರಿಯಾದಂತ ನಿಶ್ಚಿತತೆ ನಮ್ಮಲ್ಲಿ ಇರುವಂತದ್ದಾಗಿರ್ಬೇಕು. We saw that church discipline is so important that the Lord himself spoke about that in Matthew chapter 18 after telling about the building of the church in Matthew 16. ನಾವು ಸಭಾ ವಿಷಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಸಭೆಯ ಶಿಸ್ತಿನ ವಿಷಯದಲ್ಲಿ ಅದು ಎಷ್ಟು ಪ್ರಾಮುಖ್ಯ ಅಂತ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಆ ವಿಷಯವನ್ನ ಪ್ರಸ್ತಾಪಿಸ್ತಾನೆ. ಸಭೆಯ ಶಿಸ್ತಿನ ವಿಷಯದಲ್ಲಿ ಅದು ಕೂಡ ಆತನು ಮತ್ತಾಯ 16ನೇ ಅಧ್ಯಾಯದಲ್ಲಿ ಸಭೆ ಸ್ಥಾಪನೆ ಬಗ್ಗೆ ತಿಳಿಸಿದ ನಂತರ ಸಭೆಯ ಶಿಸ್ತನ್ನು 18ನೇ ಅಧ್ಯಾಯದಲ್ಲಿ ಆತನು ಪ್ರಸ್ತಾಪಿಸಿ ತಿಳಿಸುವಂತನಾಗಿದ್ದಾನೆ. The last few weeks we were looking at what all areas discipline need to be exercised. ನಾವು ಕಳೆದ ಕೆಲವು ವಾರಗಳಿಂದ ಯಾವ ನಮ್ಮ ಕ್ಷೇತ್ರಗಳಲ್ಲಿ ಈ ಸಭೆಯ ಶಿಸ್ತನ್ನ ನಾವು ಕಾರ್ಯರೂಪಕ್ಕೆ ತರಬೇಕು ಎಂಬುದಾಗಿ ಕಲಿಯುತ್ತಾ ಬಂದೆವು. I'm not going to repeat all the verses, but we saw that doctrinal errors need to be corrected. ನಾನು ಇದನ್ನೆಲ್ಲ ಮತ್ತೆ ನಿಮಗೆ ವಾಕ್ಯಗಳ ಭಾಗವನ್ನ ಹೇಳಲಿಕ್ಕೆ ಹೋಗುವುದಿಲ್ಲ. ನಾವು ಮೊದಲನೇದಾಗಿ ನೋಡುತ್ತಾ ಬಂದದ್ದೇನೆಂದ್ರೆ ಬೋಧನಾ ವಿಷಯ ಕ್ರಮದಲ್ಲಿರುವಂತಹ ತಪ್ಪುಗಳನ್ನ ನಾವು ಕ್ರಮಪಡಿಸಿಕೊಳ್ಳಬೇಕು. Moral sins need to be corrected. ಅನಂತರ ನೈತಿಕವಾದಂತ ಅನೈತಿಕ ಪಾಪಗಳನ್ನ ಮಾಡುವಾಗ ಅದನ್ನ ನಾವು ಸರಿಪಡಿಸಬೇಕು. A divisive spirit, those who create divisions in the church, it is also need to be dealt with. ಒಂದು ವೇಳೆ ನಮ್ಮ ಮಧ್ಯದಲ್ಲಿ ಯಾರಾದರೂ ಒಡಕು ಮಾಡಲು ಬಯಸುವಂತವರು ಇರುವಂತವರಾಗಿದ್ದರೆ ಅಂತವರ ವಿಷಯದಲ್ಲಿಯೂ ಕೂಡ ನಾವು ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು. Let us read Romans 16:17. ನಾವು ರೋಮಾಪುರದವರ ಪತ್ರಿಕೆ 16ನೇ ಅಧ್ಯಾಯ 17ನೇ ವಚನವನ್ನ ಓದುವಂತವರಾಗಿರೋಣ. ರೋಮ 16:17. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನ ಗುರುತಿಟ್ಟು ಅವರನ್ನ ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. So doctrinal errors, ಬೋಧನಾ ವಿಷಯದಲ್ಲಿರುವಂತಹ ತಪ್ಪುಗಳು, moral errors, ನೈತಿಕವಾದಂತಹ ವಿಷಯಗಳಲ್ಲಿರುವಂತಹ ತಪ್ಪುಗಳು, divisive spirit that causes division, ಅಥವಾ ಭೇದಗಳನ್ನ ಹುಟ್ಟಿಸುವಂತ ಒಂದು ಮನೋಭಾವ ಉಳ್ಳಂತವರು, even those who are living a covetous life, these are all
habitual sin that need to be dealt with. ಒಂದು ವೇಳೆ ಯಾರಾದರೂ ದುರಾಸೆಯಿಂದ ಜೀವಿತವನ್ನ ಮಾಡುವಂತದ್ದಾಗಿದ್ರೆ ಈ ಎಲ್ಲಾ ವಿಷಯಗಳನ್ನು ಸರಿ ಸಮಾನವಾದ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಂಡು ನಿವಾರಿಸಬೇಕು. Normally we don't take any action against covetousness, but it is put along with idolatry and immorality. ನಾವು ಅನೇಕ ಸಲ ನೋಡುವಂತವರಾಗಿದ್ದೇವೆ, ದುರಾಸೆ ಉಳ್ಳಂತವರು ಬೇರೆಯವರ ಸಂಪತ್ತಿನ ಮೇಲೆ ಆಸೆ ಪಡುವಂತವರ ವಿಷಯದಲ್ಲಿ ನಾವು ಕ್ರಮಗಳನ್ನ ತೆಗೆದುಕೊಳ್ಳುವುದಿಲ್ಲ. ಆದ್ರೆ ಈ ಪಾಪವು ಕೂಡ ಒಂದು ವೇಳೆ ವಿಗ್ರಹಾರಾಧನೆಯ ಪಾಪಕ್ಕೆ ಸಮಾನವಾದಂತದ್ದಾಗಿದೆ. In studying discipline, we saw first it is self-discipline. If you judge yourself, God will not judge you, is the teaching of the word of God. That is what God wants first from our life, self-correction. ನಾವು ಶಿಸ್ತನ ಕುರಿತು ಕಲಿಯುವಾಗ ನೋಡ್ತಾ ಬಂದದ್ದೇನೆಂದ್ರೆ, ನಾವು ನಮ್ಮನ್ನೇ ಮೊದಲು ನಾವು ತೀರ್ಪಿಗೆ ಒಳಪಡಿಸಿಕೊಳ್ಳುವಂತವರಾಗಿರಬೇಕು. ನಮ್ಮನ್ನೇ ನಾವು ತೀರ್ಪಿಗೆ ಒಳಪಡಿಸಿ ಪರೀಕ್ಷಿಸಿಕೊಳ್ಳುವಾಗ ದೇವರು ನಮ್ಮ ಮೇಲೆ ತೀರ್ಪನ್ನ ತರುವಂತವನಾಗಿರುವುದಿಲ್ಲ. ಇದು ವಾಕ್ಯಾನುಸಾರವಾಗಿರುವಂತಹ ಸಂಗತಿಯಾಗಿದೆ. ಆದ್ರಿಂದ ನಮ್ಮನ್ನೇ ನಾವು ಮೊದಲು ತೀರ್ಪಿಗೆ ಒಳಪಡಿಸಿಕೊಳ್ಳುವಂತವರಾಗಿರ್ಬೇಕು. Secondly, there is mutual accountability. If you see an error in someone else, go and show him his fault. ಎರಡನೇದಾಗಿ ನಾವು ನೋಡ್ತಾ ಬಂದದ್ದೇನೆಂದ್ರೆ, ಒಬ್ಬರೊಬ್ಬರಿಗಿರುವಂತ ಒಂದು ಜವಾಬ್ದಾರಿ. ಒಬ್ಬರು ಯಾರಾದರೂ ಇನ್ನೊಬ್ಬರಲ್ಲಿ ತಪ್ಪನ್ನ ಪಾಪವನ್ನ ಕಾಣುವಂತವರಾಗಿದ್ರೆ ಅವರ ಬಳಿಗೆ ಅವರು ಹೋಗಿ ಮಾತಾಡುವಂತವರಾಗಿ ಅದನ್ನ ಶಿಸ್ತಿಗೆ ಒಳಪಡಿಸಬೇಕು. This is not only for elders, but every believer have that I am my brother's keeper. Cain is the only one asked God, am I my brother's keeper? Yes, brothers and sisters, we all are keepers of our brothers and sisters. ಈ ವಿಷಯದಲ್ಲಿ ಅದು ಸಭೆಯ ಹಿರಿಯರಿಗೆ ಮಾತ್ರ ಇರುವಂತಹ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೂ ಕೂಡ ಇನ್ನೊಬ್ಬ ಸಹೋದರ ಸಹೋದರಿಯ ಕುರಿತು ಎಚ್ಚರಿಕೆ ವಹಿಸುವಂತ ಜವಾಬ್ದಾರಿ ಉಂಟು. ಆದ್ರೆ ಕಾಯಿನನು ಮಾತ್ರ ದೇವರಿಗೆ ಪ್ರಶ್ನೆ ಮಾಡಿದ್ದು, ನಾನು ನನ್ನ ತಮ್ಮನನ್ನ ಕಾಯುವವನಾಗಿದ್ದೇನೋ ಎಂಬುದಾಗಿ. ಆದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಇತರ ವಿಶ್ವಾಸಿಗಳ ಕುರಿತು ಅಥವಾ ಸಹೋದರ ಸಹೋದರಿಯರ ಕುರಿತು ಅವರನ್ನ ಸಂರಕ್ಷಿಸುವ ಅಥವಾ ನೋಡಿಕೊಳ್ಳುವಂತ ಜವಾಬ್ದಾರಿ ನಮಗೆ ಪ್ರತಿಯೊಬ್ಬರಿಗೂ ಇದೆ. Only finally the matter goes to the church leadership to take the final decision. ಕಟ್ಟ ಕಡೆಯದಾಗಿ ಮಾತ್ರ ಆ ವಿಷಯಗಳು ಆ ಸಭೆಯ ಹಿರಿಯರ ತನಕ ಕೊಂಡೊಯ್ಯಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. For a believer, church is the highest court in the world. ಒಬ್ಬ ವಿಶ್ವಾಸಿಗೆ ಸಭೆ ಅನ್ನುವಂಥದ್ದು ಆ ಪ್ರಪಂಚದಲ್ಲಿ ಇರುವಂತ ಒಂದು ಅತಿ ದೊಡ್ಡ ನ್ಯಾಯಾಲಯವಾಗಿದೆ. We know in Corinthian church there were believers taking another believer for property dispute and other things to the worldly courts, and Paul was rebuking them for doing that. ನಾವು ಕೊರಿಂಥ ಸಭೆಯಲ್ಲಿ ನೋಡ್ತಾ ಬರುವಂತವರಾಗಿದ್ದೇವೆ. ಒಬ್ಬ ಸಹೋದರನು ಇನ್ನೊಬ್ಬ ಸಹೋದರನನ್ನ ಒಂದು ವೇಳೆ ಆಸ್ತಿಯ ತಕರಾರಿನ ವಿಷಯದಲ್ಲಿ, ಸಂಪತ್ತಿನ ವಿಷಯದಲ್ಲಿ ಹೋರಾಟ ಮಾಡ್ಲಿಕ್ಕಾಗಿ ಪ್ರಪಂಚದ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗುವಂತಹ ಸಂಗತಿಗಳನ್ನು ನೋಡುವಾಗ ಪೌಲನು ಅವರನ್ನ ಗದರಿಸುವಂತವನಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. He says one day you are going to judge even the angels. Don't you know that? ಆದ್ರಿಂದ ಪೌಲನಲ್ಲಿ ಎಚ್ಚರಿಸ್ತಾನೆ ಏನಂದ್ರೆ, ಒಂದು ದಿವಸ ನೀವು ದೇವದೂತರಿಗೂ ನ್ಯಾಯ ತೀರ್ಪನ್ನ ಮಾಡುತ್ತೀರಿ ಎಂಬುದು ನಿಮಗೆ ತಿಳಿಯದೋ ಎಂಬುದಾಗಿ ಎಚ್ಚರಿಸ್ತಾನೆ. So in summing up, in wrapping up all that we have learned so far, let us look at the 5 reasons for church discipline. ನಾವು ಇದನ್ನೆಲ್ಲ ಕ್ರೋಢೀಕರಿಸಿ ಕಡೆಯದಾಗಿ ಕಲಿಯುವ ಹಾಗೆ ಆ ಸಭೆ ಶಿಸ್ತಿನ ಕುರಿತು ಇರುವಂತ 5 ವಿಷಯಗಳನ್ನ ನಾವು ನೋಡುವಂತವರಾಗಿರೋಣ. First, it is for the glory of God. ಮೊದಲು ಅದು ದೇವರ ಮಹಿಮೆಗಾಗಿ. Secondly, it is for maintaining purity of the church. ಎರಡನೇದಾಗಿ ಸಭೆಯೊಳಗೆ ಪರಿಶುದ್ಧತೆಯನ್ನ ನಾವು ಕಾಪಾಡಿಕೊಳ್ಳಿಕ್ಕಾಗಿ ಶಿಸ್ತಿಗೆ ಒಳಪಡಿಸಬೇಕು. Thirdly, it is for preventing the Lord's more severe discipline not falling on the church. ಮೂರನೇದಾಗಿ ಒಂದು ವೇಳೆ ಕರ್ತನ ಅತಿ ಕಠಿಣವಾದಂತ ಶಿಸ್ತು ಸಭೆಯ ಮೇಲೆ ಬರಮಾಡುವುದನ್ನ ತಪ್ಪಿಸಲಿಕ್ಕಾಗಿ ನಾವು ಶಿಸ್ತಿಗೆ ಒಳಪಡಿಸಬೇಕು. If we willfully neglect disciplining,
when it is needed, God will intervene, and even to the point of removing the lampstand, the local testimonies, church's testimony will be lost in the society. ಒಂದು ವೇಳೆ ನಮಗೆ ಗೊತ್ತಿದ್ದರೂ ಕೂಡ ಅಂತಹ ಪಾಪವನ್ನ ನಾವು ಶಿಸ್ತಿಗೆ ಒಳಪಡಿಸದೆ ಅದನ್ನ ಅನುಸರಿಸಿಕೊಂಡೇ ಹೋಗಿರುವುದಾದ್ರೆ ದೇವರು ಒಂದು ವೇಳೆ ನಮ್ಮ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುವಂತವನಾಗಿ ಆ ಸ್ಥಳೀಯ ಸಭೆಯ ಸಾಕ್ಷಿಯನ್ನೇ ಆತನು ತೆಗೆಯುವಂತ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳುವಂತನಾಗಿರ್ತಾನೆ. I don't need to explain this. You know, some of the assemblies where the local people have no respect because of fighting, court cases, fighting for the building. All these things brings dishonor to God, and church became a mockery among the unbelievers. ನಾವು ಅನೇಕ ಉದಾಹರಣೆಗಳು ನಮ್ಗೆ ಗೊತ್ತುಂಟು, ನಮಗೆ ಅದು ಹೇಳುವಂತ ಅವಶ್ಯಕತೆ ಇಲ್ಲ. ಅನೇಕ ಸಭೆಗಳಲ್ಲಿ ಅನೇಕ ಸಹೋದರರು ತಮ್ಮ ಅನೇಕ ಘಟನೆಗಳಿಂದ ಅಥವಾ ಸಂಗತಿಗಳಿಂದ ವ್ಯಾಜ್ಯಗಳಿಂದ ಅದನ್ನ ಲೋಕದ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗುವಂತದ್ದು, ಗಲಾಟೆಗಳನ್ನ ಮಾಡಿಕೊಳ್ಳುವಂಥದ್ದು, ಇವೆಲ್ಲವೂ ಲೋಕದ ದೃಷ್ಟಿಯಲ್ಲಿ ಅವರು ತಮ್ಮ ಸಾಕ್ಷಿಯನ್ನ ಕಳಕೊಂಡಂತವರಾಗಿ ಇರುವಂತವರಾಗಿರುವಾಗ ಅದು ಆ ಸಭೆಯ ಮೇಲೆ ಅನೇಕ ತರವಾದ ದುಷ್ಪರಿಣಾಮವನ್ನ ಬೀರುವಂತದ್ದಾಗಿರ್ತದೆ. Then afterwards, when we go to the neighborhood to share gospel, it will be a mockery and nobody will believe. ಅನಂತರ ಅದನ್ನೆಲ್ಲ ನಾವು ಮಾಡಿಕೊಂಡು ನಮ್ಮ ಸಾಕ್ಷಿಯನ್ನ ಕಳೆದುಕೊಂಡಂತವರಾಗಿ ಅಕ್ಕಪಕ್ಕದವರಿಗೆ ಸುವಾರ್ತೆಯನ್ನ ನಾವು ಸಾರುವುದಕ್ಕೆ ಹೋಗುವುದಾದ್ರೆ ನಾವು ಅಪಹಾಸ್ಯಕ್ಕೆ ಗುರಿಯಾಗುವಂತವರಾಗಿರುತ್ತೇವೆ. ಅನಂತರ ನಮ್ಮನ್ನ ಯಾರು ಕೂಡ ನಂಬುವಂತವರಾಗಿರುವುದಿಲ್ಲ. Fourthly, the purpose of discipline is restoring the erring brother or sister from damaging his or her life in continuing in sin. ನಾಲ್ಕನೇ ವಿಷಯದಲ್ಲಿ ನಾವು ನೋಡ್ತಾ ಬಂದದ್ದೇನೆಂದ್ರೆ, ನಾವು ಯಾಕೆ ಒಬ್ಬ ಸಹೋದರ ಸಹೋದರಿಯನ್ನ ಶಿಸ್ತಿಗೆ ಒಳಪಡಿಸಬೇಕು ಎಂಬುದಾಗಿ ಹೇಳುವಾಗ ಆ ಸಹೋದರ ಸಹೋದರಿಯನ್ನ ಶಿಸ್ತಿಗೆ ಒಳಪಡಿಸದೆ ಹೋದ್ರೆ ಅವನು ತನ್ನ ಸಾಕ್ಷಿಯನ್ನ ಇನ್ನೂ ಅವರು ಹಾಳು ಮಾಡಿಕೊಳ್ಳುವಂತವರಾಗಿ ಅವರಿಗೆ ಅವರು ನೋವನ್ನ ಉಂಟು ಮಾಡಿಕೊಳ್ಳುವುದನ್ನ ತಪ್ಪಿಸುವ ಹಾಗೆ ನಾವು ಶಿಸ್ತನ್ನ ಮಾಡಬೇಕು. Discipline is always with the intention of restoring, not removing. ಶಿಸ್ತು ನಾವು ಯಾಕೆ ಒಳಪಡಿಸ್ತೇವೆ ಎಂಬುದಾಗಿ ಹೇಳುವಾಗ ಅದು ಯಾವತ್ತೂ ಆ ತಪ್ಪು ಮಾಡಿದಂತವರನ್ನ ಪುನರ್ಸ್ಥಾಪಿಸಲಿಕ್ಕಾಗಿಯೇ ನಾವು ಮಾಡಬೇಕೇ ಹೊರತು ಅವರನ್ನ ಕೈ ಬಿಡಲಿಕ್ಕಾಗಿ ಅಥವಾ ತೊರೆಯಲಿಕ್ಕಾಗಿ ಮಾಡುವಂತ ಸಂಗತಿ ಅಲ್ಲ. That is what we see in the heart of our Lord as a good shepherd who went after the one that was lost. ನಾವು ಅದನ್ನೇ ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ಅವನ ಹೃದಯದಲ್ಲಿದ್ದಂತ ಆ ಒಂದು ಸ್ವಭಾವವನ್ನು ನಾವು ನೋಡುತ್ತಾ ಬಂದೆವು. ಆ ಕುರುಬನು 99 ಕುರಿಗಳನ್ನ ಬಿಟ್ಟು ಆ ಕಳೆದು ಹೋದಂತ ಒಂದೇ ಕುರಿಯನ್ನ ಹುಡುಕಿಕೊಂಡು ಹೋದಂತ ಮಾದರಿಯಲ್ಲಿ. And fifthly, discipline is to deter others from sinning. ಐದನೇದಾಗಿ ನಾವು ನೋಡ್ತಾ ಬಂದದ್ದೇನೆಂದ್ರೆ, ತಪ್ಪು ಮಾಡಿದಂತವರಿಗೆ ನಾವು ಯಾಕೆ ಶಿಸ್ತಿಗೆ ಒಳಪಡಿಸ್ತೀವಿ ಎಂಬುದಾಗಿ ಹೇಳುವಾಗ ಬೇರೆಯವರು ಆ ರೀತಿ ತಪ್ಪು ಮಾಡುವುದನ್ನ ತಪ್ಪಿಸುವುದಕ್ಕಾಗಿ. So that is the main 5 reasons why there should be order and discipline in our local church. ನಾವು ಅದನ್ನೇ ಮುಖ್ಯವಾಗಿರುವಂತ 5 ಕಾರಣಗಳನ್ನ ನಾವು ನೋಡ್ತಾ ಬಂದು ಯಾಕೆ ಸಭೆಯಲ್ಲಿ ಕ್ರಮ ಇರಬೇಕು ಮತ್ತು ಶಿಸ್ತು ಇರಬೇಕು ಎಂಬುದಾಗಿ. The last week I asked you to read Leviticus 14:33 to the end of the chapter. ನಾನು ಕಳೆದ ವಾರ ನಿಮಗೆ ಹೇಳುವಾಗ ನಾವು ಯಾಜಕಾಂಡ ಪುಸ್ತಕ 14ನೇ ಅಧ್ಯಾಯ 33ನೇ ವಚನದಿಂದ 45ನೇ ವಚನ ತನಕ ಓದ್ರಿ ಎಂಬುದಾಗಿ ನಾನು ನಿಮಗೆ ಹೇಳಿದ್ದೆ. I would ask brother to read some of the verses. Leviticus, I wanted to explain that a little bit today. ನಾನು ಕೆಲವು ವಾಕ್ಯಗಳನ್ನ ಸಹೋದರ ಹೇಳುವಂತ ವಾಕ್ಯಗಳನ್ನ ಓದ್ತೇನೆ. ಅದರ ಕುರಿತು ನಾನು ಕೆಲವು ವಿವರಣೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. Read brother from 34 to 44. Please everybody look at or listen. ನಾನು ನಿಮಗಾಗಿ 34ನೇ ವಚನದಿಂದ 44ನೇ ತನಕ ಓದ್ತೇನೆ. ದಯವಿಟ್ಟು ಗಮನಿಸಿ. ನಿಮಗೆ ಸ್ವದೇಶವಾಗಿರುವುದಕ್ಕೋಸ್ಕರ ನಾನು ಕೊಡುವ ಕಾನಾನ್ ದೇಶಕ್ಕೆ ನೀವು ಬಂದ ನಂತರ ಆ ದೇಶದ ಯಾವ ಮನೆಯ ಗೋಡೆಗಳಲ್ಲಿ ನಾನು ಕುಷ್ಠದ ಗುರುತನ್ನು ಉಂಟು ಮಾಡುವೆನೋ ಆ ಮನೆಯ ಒಡೆಯನು ಯಾಜಕನ ಬಳಿಗೆ ಬಂದು
ನನ್ನ ಮನೆಯಲ್ಲಿ ಕುಷ್ಠರೋಗದ ಗುರುತು ಉಂಟಾದಂತೆ ತೋರುತ್ತದೆ ಎಂದು ಅವನಿಗೆ ತಿಳಿಸಬೇಕು. ಯಾಜಕನು ತಾನು ಆ ರೋಗದ ಗುರುತನ್ನು ನೋಡಲು ಬರುವುದಕ್ಕೆ ಮುಂಚೆ ಆ ಮನೆಯನ್ನು ಬರಿದು ಮಾಡಲಾಜ್ಞಾಪಿಸಬೇಕು. ಹಾಗೆ ಬರಿದು ಮಾಡದಿದ್ದರೆ ಆ ಮನೆಯಲ್ಲಿರುವ ಎಲ್ಲಾ ವಸ್ತುಗಳು ಅಶುದ್ಧವಾದವು. ಬರಿದು ಮಾಡಿದ ವಸ್ತುಗಳು ಅಶುದ್ಧವಾದವು. ಬರಿದು ಮಾಡಿದ ಮೇಲೆ ಯಾಜಕನು ಆ ಮನೆಯನ್ನು ನೋಡುವುದಕ್ಕೆ ಒಳಗೆ ಹೋಗಬೇಕು. ಅವನು ಮನೆಯ ಗೋಡೆಗಳಲ್ಲಿರುವ ರೋಗದ ಗುರುತುಗಳನ್ನು ನೋಡುವಾಗ ಆ ಗುರುತುಗಳು ಹಸುರಾಗಿ ಅಥವಾ ಕೆಂಪಾಗಿ ಇದ್ದು ಗೋಡೆಯ ಮಟ್ಟಕ್ಕಿಂತ ತಗ್ಗಾಗಿ ತೋರಿದರೆ ಯಾಜಕನು ಹೊರಗೆ ಬಂದು ಆ ಮನೆಯನ್ನು 7 ದಿನಗಳವರೆಗೂ ಮುಚ್ಚಿಸಿ ಬಿಡಬೇಕು. 7ನೆಯ ದಿನದಲ್ಲಿ ಯಾಜಕನು ಬಂದು ನೋಡುವಾಗ ಆ ಗುರುತು ಮನೆಯ ಗೋಡೆಗಳಲ್ಲಿ ಹಬ್ಬಿಕೊಂಡಿದ್ದರೆ ಆ ಗುರುತುಗಳು ಇರುವ ಕಲ್ಲುಗಳನ್ನು ತೆಗೆಸಿ ಬಿಟ್ಟು ಊರಿನವರೆಗೆ ಅಪವಿತ್ರವಾದ ಸ್ಥಳದಲ್ಲಿ ಹಾಕಿಸಿ ಬಿಡಬೇಕು. ಅದಲ್ಲದೆ ಆ ಮನೆಯ ಗೋಡೆಗಳ ಒಳಗಡೆಯನ್ನೆಲ್ಲ ಗೀಚಿದ ಮಣ್ಣನ್ನು ಊರಿನವರೆಗೆ ಅಪವಿತ್ರ ಸ್ಥಳದಲ್ಲಿ ಹಾಕಿಸಬೇಕು. ಆಗ ಬೇರೆ ಕಲ್ಲುಗಳನ್ನು ತರಿಸಿ ಮೊದಲಿದ್ದ ಕಲ್ಲುಗಳ ಸ್ಥಳದಲ್ಲಿ ಹಾಕಿಸಿ ಹೊಸ ಮಣ್ಣನ್ನು ತರಿಸಿ ಆ ಗೋಡೆಗಳಿಗೆ ಗಿಲಾವು ಮಾಡಿಸಬೇಕು. ಅವನು ಆ ಕಲ್ಲುಗಳನ್ನು ತೆಗೆಸಿ ಮನೆಯ ಗೋಡೆಗಳನ್ನು ಗೀಚಿಸಿ ಗಿಲಾವು ಮಾಡಿಸಿದ ಮೇಲೆ ಆ ರೋಗದ ಗುರುತು ತಿರುಗಿ ಕಾಣ ಬಂದರೆ ಯಾಜಕನು ಬಂದು ನೋಡಬೇಕು. ಆ ಗುರುತು ಮನೆಯ ಗೋಡೆಗಳಲ್ಲಿ ಹಬ್ಬಿಕೊಂಡಿದ್ದರೆ ಅದು ಪ್ರಾಣ ಹಾನಿಕರವಾದ ಕುಷ್ಠವೇ, ಆ ಮನೆ ಅಶುದ್ಧವಾಗಿರುವುದು. Did we read up to 45 also? 45. ಅವನು ಆ ಮನೆಯನ್ನು ಕೆಡಯಿಸಿ ಅದರ ಎಲ್ಲಾ ಕಲ್ಲುಗಳನ್ನು ತೊಲೆಗಳನ್ನು ಮಣ್ಣನ್ನು ಊರಿನವರೆಗೆ ಅಪವಿತ್ರ ಸ್ಥಳದಲ್ಲಿ ಹಾಕಿಸಿ ಬಿಡಬೇಕು. And read lastly verse 57. What is the purpose of all this? 57ನೇ ವಚನ, ಇವುಗಳಲ್ಲಿ ಶುದ್ಧಾಶುದ್ಧ ಭೇದವನ್ನ ತಿಳಿಸುವ ವಿಧಿ ಇದೆ, ಇದರ ಉದ್ದೇಶ ಇದೆ ಎಂಬುದಾಗಿ ಈ ವಾಕ್ಯ ಹೇಳ್ತದೆ. See, when we look at the Old Testament, God has given many ceremonial or ritualistic laws to Israel. ನಾವು ಹಳೆಯ ಒಡಂಬಡಿಕೆಯನ್ನ ಕಲಿಯುತ್ತಾ ಬರುವಾಗ ದೇವರು ಅಲ್ಲಿ ಇಸ್ರಾಯೇಲಿಗೆ ಅನೇಕ ಧಾರ್ಮಿಕ ಆಚರಣೆಯ ವಿಷಯಗಳ ಕುರಿತು ತಿಳಿಸುವಂತವನಾಗಿದ್ದಾನೆ. I don't know how much the Israelites have followed that. I don't know. We don't read about it. ಆದ್ರೆ ಆ ಇಸ್ರಾಯೇಲರು ಅದನ್ನ ಎಷ್ಟು ಮಟ್ಟಿಗೆ ಪಾಲಿಸಿದ್ದಾರೆ ಅನ್ನುವಂಥದ್ದನ್ನ ನನಗೂ ಗೊತ್ತಿಲ್ಲ ಮತ್ತು ನಾವು ಅದನ್ನ ಓದೋದಿಲ್ಲ. For example, you should not wear a cloth made with 2 different materials, maybe like polyester today or cotton or silk. They were told not to mix it when making a dress. ನಾವು ನೋಡುತ್ತೇವೆ, ಅವರಿಗೆ ದೇವರು ತಿಳಿಸಿದ್ದೇನೆಂದ್ರೆ ನೀವು ಹಾಕಿಕೊಳ್ಳುವಂತ ಬಟ್ಟೆ ಬೇರೆ ಬೇರೆ 2 ರೀತಿಯ ಬಟ್ಟೆಯಿಂದ ಮಾಡಿದ್ದಾಗಿರಬಾರದು. ಉದಾಹರಣೆಗೆ ಪಾಲಿಸ್ಟರು, ಕಾಟನ್ನು 2 ಸೇರಿಸಿ ಒಂದು ಶರ್ಟ್ ಮಾಡುವಂತದ್ದು, ಆ ರೀತಿ ಮಾಡಬಾರದು ಎಂಬುದಾಗಿ ದೇವರ ನಿಯಮ ಉಂಟು. They were also told when they plow the land, don't use 2 kind of animals like ox and donkey. ನಾವು ಅವರಿಗೆ ಇನ್ನೂ ಒಂದು ನಿಯಮ ಹೇಳಲ್ಪಟ್ಟಿತ್ತು, ಏನಂದ್ರೆ ನೀವು ಹೊಲ ಗದ್ದೆಗಳನ್ನ ಹೂಳುವಾಗ ನೇಗಿಲಿಗೆ 2 ತರವಾದಂತ ಪ್ರಾಣಿ, ಒಂದು ವೇಳೆ ಒಂದು ಕಡೆ ಎತ್ತು ಇನ್ನೊಂದು ಕಡೆ ಕತ್ತೆಯನ್ನ ಸೇರಿಸಿದಂತವರಾಗಿ ಹೂಳಬಾರದು ಎಂಬುದಾಗಿ. So these kind of laws were given to Israel. ಈ ತರವಾದಂತ ನಿಯಮಗಳನ್ನ ದೇವರು ಇಸ್ರಾಯೇಲರಿಗೆ ಕೊಟ್ಟಿದ್ದ. We don't read much about whether how much they did it, did they break it, what happened. We don't read about it. ಒಂದು ವೇಳೆ ಅವರು ಅದನ್ನ ಎಷ್ಟು ಪಾಲಿಸಿದರು, ಅದನ್ನ ಅವರು ಮುರಿದರ ಅಥವಾ ಅದನ್ನ ನೆರವೇರಿಸ್ತಾ ಇದ್ದರ ಎಂಬುದಾಗಿ ಹೆಚ್ಚಾಗಿ ಸತ್ಯವೇದದಲ್ಲಿ ನಾವು ಓದೋದಿಲ್ಲ. But these were spiritual principles which actually the church in the New Testament is supposed to do that more effectively. ಇದನ್ನ ನಾವು ನೋಡುವಾಗ ಇವೆಲ್ಲವೂ ಕೂಡ ಒಂದು ಆತ್ಮಿಕವಾದಂತಹ ಸಿದ್ಧಾಂತಗಳಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಸಭೆ ಅದನ್ನ ಆತ್ಮೀಕವಾದ ರೀತಿಯಲ್ಲಿ ಅನ್ವಯಿಸಿಕೊಂಡಂತವರಾಗಿ ಉಪಯೋಗಿಸಿಕೊಳ್ಳಬೇಕು. So even though it was given as rituals or ceremonial laws to Israel, the real meaning of that and spiritual application is there for the New Testament church, you and I. ಒಂದು ವೇಳೆ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ಇದನ್ನ ಸಂಪ್ರದಾಯವಾಗಿ ಅಥವಾ ಒಂದು ಆಚಾರಗಳಾಗಿ ಪದ್ಧತಿಗಳಾಗಿ ಕೊಡಲ್ಪಟ್ಟಿದ್ದರೂ ಕೂಡ ಆ ವಿಷಯಗಳು ಹೊಸ ಒಡಂಬಡಿಕೆಯಲ್ಲಿರುವಂತ ನಮ್ಮ ಸಭೆಗಳಿಗೆ ಇವತ್ತು ಆತ್ಮೀಕವಾದಂತ ರೀತಿಯಲ್ಲಿ ಅದು ಅನ್ವಯಿಸ್ತದೆ. One example I will show, 2 Corinthians 6:14 says,
The believer should not be unequally yoked with an unbeliever. ನಾವು 2 ಕೊರಿಂಥ 6ನೇ ಅಧ್ಯಾಯ 14ನೇ ವರ್ಷದಲ್ಲಿ ಓದುವ ಹಾಗೆ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಕ್ರಿಸ್ತ ನಂಬಿಕೆ ಉಳ್ಳಂತವರು ಇಜ್ಜೋಡಾಗಬೇಡಿರಿ ಎಂಬುದಾಗಿ. See, what was given its real meaning and spiritual application is in the New Testament. It is for you and I. ನೋಡ್ರಿ, ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಿರುವಂತ ಒಂದು ಸರಿಯಾದಂತ ನಿಜವಾದಂತ ಒಂದು ಉದ್ದೇಶ ಅಥವಾ ಅನ್ವಯಿಸುವಂತದ್ದು ಹೊಸ ಒಡಂಬಡಿಕೆಯಲ್ಲಿರುವಂತ ನನಗೂ ಮತ್ತು ನಿಮಗೂ ಅದು ಅನ್ವಯಿಸುವಂತದ್ದಾಗಿದೆ. So in the passage we read in Leviticus 14, we read about a plague of leprosy in a house. ನಾವು ಇಲ್ಲಿ 14ನೇ ಅಧ್ಯಾಯ ಯಾಜಕಾಂಡದಲ್ಲಿ ಓದಿದಂತ ಭಾಗದಲ್ಲಿ ನಾವು ನೋಡ್ತೇವೆ, ಅದು ಒಂದು ಮನೆಗೆ ಕುಷ್ಠರೋಗ ಬಡಿದಿರುವಂತ ವಿಷಯ. We know the church is the house of the living God. ನಮಗೆ ಗೊತ್ತುಂಟು, ಸಭೆ ಅನ್ನುವಂಥದ್ದು ಜೀವಸ್ವರೂಪನಾದ ದೇವರ ಮನೆಯಾಗಿದೆ. So here we see in the Old Testament, the priest is the one who is supposed to be told the problem in the house. ಅಲ್ಲಿ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಆ ಯಾಜಕನು ಮಾತ್ರ ಆತನು ಬಂದು ಆ ಮನೆಯಲ್ಲಿ ಇರುವಂತ ತೊಂದರೆಗಳನ್ನ ಗುರುತು ಮಾಡಿ ಹೇಳುವಂತವನಾಗಿರ್ಬೇಕು. The priest is similar to a medical doctor who is inspecting. ಒಂದು ವೇಳೆ ಆ ಯಾಜಕನು ಅನ್ನುವಂಥದ್ದು ಒಬ್ಬ ವೈದ್ಯನ ರೀತಿಯಲ್ಲಿ ಬಂದು ಪರೀಕ್ಷೆ ಮಾಡುವಂತವನಾಗಿದ್ದಾನೆ. We read again in verse 37, the priest is examining not just one time, many times he goes, he quarantines the house, again he goes, again he inspects. See, this is what the leadership is supposed to do in the church. You don't take a sudden action without proper inquiry. ಇಲ್ಲಿ ನಾವು ನೋಡ್ತೇವೆ 37ನೇ ವರ್ಷದಲ್ಲಿ ನೋಡುವ ಹಾಗೆ ಆ ಯಾಜಕನು ಆ ಮನೆಗೆ ಅನೇಕ ಸಲ ಬರುವಂತವನಾಗಿರ್ತಾನೆ, ಅದನ್ನ ಪರೀಕ್ಷಿಸುತ್ತಾನೆ, ಅದನ್ನ ಬೀಗ ಹಾಕಿಸಿ ಯಾರು ಹೋಗದ ಹಾಗೆ ಮಾಡುತ್ತಾನೆ, ಅನಂತರ ಮತ್ತೆ ಬೀಗ ತೆಗೆಯಿಸ್ತಾನೆ, ಮತ್ತೆ ಅದನ್ನ ನೋಡಿ ಪರೀಕ್ಷಿಸುವಂತವನಾಗಿದ್ದಾನೆ. ಅದೇ ರೀತಿಯಲ್ಲಿ ಪ್ರಿಯರೇ, ಸಭಾ ಹಿರಿಯರಾದಂತ ಸಭಾ ನಾಯಕಗಳಾದಂತ ನಾವು ಏನಾದ್ರೂ ಒಂದು ಶಿಸ್ತನ್ನ ಅಥವಾ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕಾದ್ರೆ ಮೊದಲು ನಾವು ಅದರ ಕುರಿತು ಕೂಲಂಕುಷವಾದಂತ ಪರೀಕ್ಷೆಗಳನ್ನ ಮಾಡುವಂತವರಾಗಿರಬೇಕು. The coronavirus time, many are quarantined in the house. If you travel, if I come back to India, I will be put in a house arrest, a quarantine. So we see such phrases in this passage. ನಾವು ಈ ಕರೋನಾ ವೈರಸ್ ಸಮಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅನೇಕರು ಪ್ರಯಾಣಗಳಿಂದ ಹೊಸ ಸ್ಥಳಕ್ಕೆ ಬರುವಾಗ ಅವರನ್ನ ಗೃಹ ಬಂಧನದಲ್ಲಿ ಇಡುವಂತದ್ದಾಗಿರ್ತದೆ ಸ್ವಲ್ಪ ಸಮಯದ ತನಕ. ಆ ರೀತಿಯಾದಂತ ಪದ ಉಪಯೋಗಗಳನ್ನ ಈ ವಾಕ್ಯ ಭಾಗದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ. Again and again examining. ಮತ್ತೆ ಮತ್ತೆ ಅವರು ಹೋಗಿ ಅದನ್ನ ಪರೀಕ್ಷೆ ಮಾಡುವಂತದ್ದು. What we are learning is the leadership should be very careful in disciplining. Don't take actions based on our likes or dislike or personal vengeance. It should be very carefully, prayerfully, with a heavy heart, we should do the examination. ಆದ್ರಿಂದ ಸಭಾ ಹಿರಿಯರು ನಾಯಕರು ನಾವು ಶಿಸ್ತನ್ನ ಕ್ರಮವನ್ನ ತೆಗೆದುಕೊಳ್ಳುವಾಗ ಅದನ್ನ ಬಹಳ ಎಚ್ಚರಿಕೆ ವಹಿಸುವಂತವರಾಗಿ, ಆ ತರವಾದಂತ ಮೇಲೆ ಅದರ ಕುರಿತು ತಿಳುವಳಿಕೆ ಪಡೆದುಕೊಂಡಂತವರಾಗಿ, ಅನಂತರ ನಮ್ಮ ಹೃದಯಗಳಲ್ಲಿ ಆ ವ್ಯಕ್ತಿಯ ಮೇಲೆ ಯಾವುದೇ ಪ್ರತೀಕಾರದ ಮನೋಭಾವ ಇಲ್ಲದಂತವರಾಗಿ ಅಥವಾ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವಂತ ಮನೋಭಾವ ಇಲ್ಲದಂತವರಾಗಿ ನಾವು ಪ್ರಾರ್ಥನೆಯ ಮುಖಾಂತರ ಭಯದಿಂದ ಭಕ್ತಿಯಿಂದ ಆ ಕಾರ್ಯದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳಬೇಕು. Here it is mentioned the scraping of the wall, scraping of the building. ನಾವಿಲ್ಲಿ ನೋಡುವಂತರಾಗಿದ್ದೇವೆ ಆ ಗೋಡೆಗಳನ್ನ ಕೆರೆದು ಅನಂತರ ಅದರಿಂದ ಆ ಪುಡಿಗಳನ್ನ ಹೊರಗೆ ತೆಗೆಯಬೇಕು ಎಂಬುದಾಗಿ. So in other words, when discipline is done in the church, it pains not only that person, it should pain the elders, it should pain every believer when there is a problem. It's like scraping, it is going to hurt. ನಾವು ಗೀಚಿ ಕೆರೆದು ಕೀಳುವ ಹಾಗೆ ನಾವು ಅದೇ ರೀತಿ ಸಭೆಯಲ್ಲಿ ಶಿಸ್ತಿಗೆ ಒಳಪಡಿಸುವಾಗ ಅದು ಬಹಳ ನೋವುಂಟು ಮಾಡುವಂತ ಒಂದು ಸಂಗತಿ. ಆ ನೋವು ಸಭೆಯ ಹಿರಿಯರಿಗೂ ಉಂಟಾಗಬೇಕು, ಅನಂತರ ಆ ಶಿಸ್ತಿಗೆ ಒಳಪಡುವಂತವನಿಗೂ ಆಗುವಂತದ್ದಾಗಿರ್ತದೆ. ಅನಂತರ ಸಭೆಯಲ್ಲಿರುವಂತವರೆಲ್ಲರಿಗೂ ಕೂಡ ಆ ರೀತಿಯಾದಂತ ಒಂದು ನೋವಿನ ಅನುಭವ ಅದು ಉಂಟು ಮಾಡುವಂತದ್ದಾಗಿದೆ.
Verse 40, we read there is a need to remove a stone. When we saw that it has damaged so much, it need to be removed. ನಾವು 40ನೇ ವರ್ಷದಲ್ಲಿ ನೋಡ್ತಾ ಬರುವ ಹಾಗೆ ಅದು ಹೆಚ್ಚಾದಂತ ತೊಂದರೆಯನ್ನ ಅಥವಾ ಅಪವಿತ್ರ ಮಾಡಿರುವಾಗ ಅಲ್ಲಿರುವಂತ ಆ ಕಲ್ಲುಗಳನ್ನು ಕೂಡ ತೆಗೆಸಿ ಬಿಡ್ರಿ ಎಂಬುದಾಗಿ ಯಾಜಕನು ಹೇಳ್ತಾನೆ. In verse 45, even after all of that, if the house is not, the problem is solved, then we say 45, you have to break down the house. ಆ 45ನೇ ವರ್ಷದಲ್ಲಿ ನೋಡ್ತೇವೆ ಆ ರೀತಿಯಾದಂತ ಎಲ್ಲಾ ಕ್ರಮಗಳನ್ನ ತೆಗೆದುಕೊಂಡ ನಂತರವೂ ಕೂಡ ಇನ್ನೂ ಆ ಗುರುತುಗಳು ಇರುವುದಾದರೆ ಆ ಇಡೀ ಮನೆಯನ್ನೇ ನೀವು ಕೆಡವಬೇಕು ಎಂಬುದಾಗಿ ಹೇಳ್ತಾನೆ. Well, that is not my job or your job. That is what God will do. Please don't take it wrong. You and I should not break the house. God will remove the lampstand if it goes that far. ನಾವು ಆ ರೀತಿ ಇದನ್ನ ಸ್ವಲ್ಪ ತಪ್ಪಾಗಿ ನಾವು ಭಾವಿಸಿಕೊಳ್ಳೋದು ಬೇಡ ಅಥವಾ ಕಲ್ಪನೆ ಮಾಡಿಕೊಂಡು ತೀರ್ಮಾನಗಳನ್ನ ತೆಗೆದುಕೊಳ್ಳೋದು ಬೇಡ. ಈ ಒಂದು ವೇಳೆ ಮನೆ ಕೆಡುವಂತ ವಿಷಯದಲ್ಲಿ ಇರುವಂತ ಸಂಗತಿಗಳನ್ನ ಕುರಿತು ನಾವು ನೋಡುವಾಗ ಅದು ದೇವರ ಕೆಲಸವಾಗಿದೆ, ದೇವರ ಜವಾಬ್ದಾರಿಯಾಗಿದೆ. ದೇವರು ಆ ಕಾರ್ಯವನ್ನ ಮಾಡುತ್ತಾನೆ. ಯಾಕಂದ್ರೆ ದೇವರು ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಹಾಗೆ ನಿನ್ನ ಮಧ್ಯದಲ್ಲಿರುವಂತ ದೀಪಸ್ತಂಭವನ್ನ ತೆಗೆದು ಹಾಕುವೆನು ಎಂಬ ಮಾತಿಗನುಸಾರವಾಗಿ ಆ ಸಂಗತಿಗಳನ್ನ ದೇವರು ತಾನೇ ಮಾಡುತ್ತಾನೆ. Finally, we saw in verse 57, the reason for all of this, God's people should know the difference between unclean and clean. ಈ ರೀತಿ ಮಾಡುವುದಕ್ಕಿರುವಂತ ಕಾರಣವನ್ನ ನಾವು ಕಡೆಯದಾಗಿ 57ನೇ ವರ್ಷದಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಏನು ಎಂಬುದಾಗಿ ಹೇಳುವಾಗ ಶುದ್ಧತೆಗೂ ಮತ್ತು ಅಶುದ್ಧತೆಗೂ ಇರುವಂತ ಭೇದವನ್ನ ನಾವು ತಿಳ್ಕೊಳ್ಳಲಿಕ್ಕಾಗಿ. We were unclean before coming to the Lord. ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕಿಂತ ಮೊದಲು ನಾವೆಲ್ಲರೂ ಅಪರಿಶುದ್ಧರಾಗಿದ್ದೆವು. But he has cleansed us with his blood. ಆದ್ರೆ ಆತನು ತನ್ನ ಪರಿಶುದ್ಧ ರಕ್ತದ ಮುಖಾಂತರ ನಮ್ಮನ್ನ ಶುದ್ಧಗೊಳಿಸಿದ್ದಾನೆ. Now their expectation is be holy as I am holy. ಆದ್ರೆ ಈಗ ಆತನು ನಮ್ಮಿಂದ ಅಪೇಕ್ಷಿಸುವಂತದ್ದು ಏನಂದ್ರೆ ನಾನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ಪರಿಶುದ್ಧರಾಗಿರ್ರಿ. Clean and unclean cannot go together. ಶುದ್ಧತೆ ಮತ್ತು ಅಶುದ್ಧತೆ ಅನ್ನುವುದು ಒಟ್ಟಾಗಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. Light and darkness cannot go together. ಕತ್ತಲೆ ಬೆಳಕು ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. So these are teaching us great spiritual principles through these practices and laws given to the Old Testament Israel. ಈ ನಿಯಮಗಳನ್ನ ಅಥವಾ ಈ ಒಂದು ಆಚಾರಗಳನ್ನ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ಕೊಟ್ಟದರ ಮುಖಾಂತರ ನಾವು ಆತ್ಮಿಕವಾದಂತ ಕೆಲವು ಸತ್ಯತೆಗಳನ್ನ ಹೊಸ ಒಡಂಬಡಿಕೆಯವರು ನಾವು ಕಲೀಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. So I'm going to close my session here. Let us do self judging and let us help one another, and then finally only the leadership with pain take the final decision if it is necessary. ನಾನು ಇಲ್ಲಿಗೆ ನಿಲ್ಲಿಸುವಂತವನಾಗಿರುತ್ತೇನೆ. ನಾವು ನಮ್ಮನ್ನೇ ನಾವು ಪರೀಕ್ಷಿಸಿಕೊಂಡಂತವರಾಗಿ ಕೆಲವು ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತವರಾಗಿರೋಣ. ಸಭಾ ಹಿರಿಯರು ಕೂಡ ಒಂದು ವೇಳೆ ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ ಅದು ಅವರಿಗೂ ಎಲ್ಲರಿಗೂ ಕೂಡ ಸಭೆಯವರೆಲ್ಲರಿಗೂ ನೋವನ್ನ ಉಂಟು ಮಾಡುವಂತದ್ದಾಗಿರ್ತದೆ. ಆದ್ರಿಂದ ನಾವು ನಮ್ಮನ್ನೇ ಮೊದಲು ಪರೀಕ್ಷಿಸಿಕೊಂಡಂತವರಾಗಿ ತೀರ್ಪಿಗೆ ಒಳಪಡಿಸಿಕೊಂಡಂತವರಾಗಿ ಈ ತೀರ್ಮಾನಗಳನ್ನ ಮತ್ತು ನಿರ್ಧಾರಗಳನ್ನ ನಾವು ಮಾಡುವಂತವರಾಗಿರೋಣ. So I'm going to stop the study of the fellowship and discipline with this, and let us examine our life. If there is anything in my life I need to correct, let us correct that our assemblies can become, at least in this coronavirus time, God has given us time to sit in the home, talk to husband and wife, talk to children. Are we contributing to the welfare of our local assembly? Brothers and sisters, let us humble ourselves, repent, and come back again when God opens the door, that we will be vibrant New Testament assembly, not only New Testament pattern, but New Testament power. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಈ ಅಧ್ಯಯನವನ್ನ ಅಂದ್ರೆ ಕ್ರಿಸ್ತಿಯ ಅನ್ಯೋನ್ಯತೆ ಮತ್ತು ಶಿಸ್ತಿನ ಕುರಿತು ಅಧ್ಯಯನವನ್ನ ಇಲ್ಲಿಗೆ ಮುಗಿಸುವಂತವನಾಗಿದ್ದೇನೆ. ನಾವು ನೋಡುವಂತವರಾಗಿದ್ದೇವೆ. ಒಂದು ವೇಳೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಮೊದಲು ನನ್ನನ್ನ ನಾನು ಪರೀಕ್ಷಿಸಿಕೊಳ್ಳಬೇಕು, ಆನಂತರ ನಾವೆಲ್ಲರೂ ಪರೀಕ್ಷಿಸಿಕೊಳ್ಳಬೇಕು. ನಮ್ಮಲ್ಲಿ ಏನಾದ್ರೂ
ತಪ್ಪುಗಳಿದ್ದರೆ ಅದನ್ನು ಕ್ರಮಪಡಿಸಿಕೊಳ್ಳುವಂತವರಾಗಿರ್ಬೇಕು, ತಿದ್ದಿಕೊಳ್ಳುವಂತವರಾಗಿರ್ಬೇಕು. ಅನಂತರ ಈ ಕರೋನಾ ವೈರಸ್ ಸಮಯದಲ್ಲಿ ನಮ್ಮ ಸಭೆಗಳು ಮುಚ್ಚಲ್ಪಟ್ಟಿರುವಾಗ ನಾನಾ ತರವಾದ ರೀತಿಯಲ್ಲಿ ದೇವರ ವಾಕ್ಯಗಳನ್ನ ನಾವು ಕೇಳಿಸಿಕೊಳ್ಳುತ್ತಾ ಇದ್ದೇವೆ. ದೇವರು ನಮಗೆ ಅವಕಾಶಗಳನ್ನ ಮಾಡಿಕೊಟ್ಟಂತವನಾಗಿದ್ದಾನೆ. ನಾವು ಈ ವಾಕ್ಯಗಳನ್ನ ಕೇಳುವಾಗ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುವಂತವರಾಗಿರೋಣ, ನಮ್ಮನ್ನ ನಾವು ಸರಿಪಡಿಸಿಕೊಳ್ಳುವಂತವರಾಗಿರೋಣ. ಒಂದು ವೇಳೆ ಕದಗಳು ತೆರೆಯಲ್ಪಡುವಾಗ ಮತ್ತೆ ನಾವು ಒಂದು ಸಂಚಲನ ಮೂಡಿಸುವಂತ ವಿಶ್ವಾಸಿಗಳಾಗಿ ಆ ಸಭೆಯಲ್ಲಿ ಸೇರಿ ಬಂದಂತವರಾಗಿ ನಮ್ಮ ಒಳಿತಿಗಾಗಿಯೂ ದೇವರ ಮಹಿಮೆಗಾಗಿಯೂ ನಾವು ನಮ್ಮ ಜೀವಿತಗಳನ್ನ ಮುಂದುವರಿಸುವಂತವರು ಆಗಿರೋಣ. Sorry, brother, for the long translation you had to do. Thank you very much. Welcome, brother. Thank you. Okay. I don't know if you are going to close it now or if you have little more time. If anybody have a question, feel free to ask anything related to, if the time is over, that's okay. Maybe another time we can do it. ಒಂದು ವೇಳೆ ನಾವ್ ಇಲ್ಲಿಗೆ ಮುಗಿಸ್ಬೇಕ ನಮಗೆ ಗೊತ್ತಿಲ್ಲ. ಆದ್ರೆ ನಿಮ್ಮಲ್ಲಿ ಯಾರಿಗಾದ್ರೂ ಪ್ರಶ್ನೆಗಳು ಈ ವಿಷಯದಲ್ಲಿ ಕೇಳುವುದಕ್ಕಿದ್ದರೆ ಅದನ್ನ ಕೇಳಬಹುದು. ಒಂದು ವೇಳೆ ನಿಮಗೆ ಸಮಯ ದಾಟಿ ಹೋಗುವಂತದ್ದಾಗಿದ್ರೆ ಮುಂದಿನ ಸಮಯದಲ್ಲಿ ಅವಕಾಶವನ್ನ ನಾವು ಮಾಡಿಕೊಳ್ಳಬಹುದು. ಹೇಗೂ ನಿಮಗೆ ಬಿಟ್ಟಂತ ವಿಷಯ, ಸಭೆಯವರಿಗೆ ಬಿಟ್ಟಂತ ವಿಷಯ. Thank you very much. ಎಲ್ಲರಿಗೂ ವಂದನೆಗಳು. ಹರೀಶ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಒಂದು ಸುದೀರ್ಘವಾಗಿರುವಂತ ಒಂದು ವೇಳೆ ನಾವು ಮೇ 8ನೇ ತಾರೀಕಿಂದ ಈ ಒಂದು ಕ್ರಿಶ್ಚಿಯನ್ ಫೆಲೋಶಿಪ್ ಎಂಬುದಾಗಿ ಕ್ರಿಸ್ತಿಯ ಅನ್ಯೋನ್ಯತೆ ಕುರಿತಾಗಿ ನಾವು ಕಲಿತಾ ನಾವು ಬಂದಿದ್ದೇವೆ. ಸುದೀರ್ಘವಾಗಿ ಮತ್ತು ವಿಸ್ತಾರವಾಗಿ ಕ್ರಿಸ್ತಿಯ ಅನ್ಯೋನ್ಯತೆಯ ಪ್ರಾಮುಖ್ಯತೆ, ಅದರ ಉದ್ದೇಶ ಮತ್ತು ಅದನ್ನು ಅನುಸರಿಸಬೇಕಾದ ಕ್ರಮಗಳು ಮತ್ತು ಅದರ ಎಲ್ಲಾ ವಿಶೇಷವಾದಂತಹ ಸಂಗತಿಗಳನ್ನ ನಾವೆಲ್ಲರೂ ಕೇಳುವ ಹಾಗೆ, ತಿಳಿಯುವ ಹಾಗೆ, ಅರ್ಥ ಮಾಡಿಕೊಳ್ಳುವ ಹಾಗೆ ಮತ್ತು ಅದನ್ನು ಅನುಸರಿಸುವ ಹಾಗೆ, ಅದರ ಪ್ರಾಮುಖ್ಯತೆಯನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳುವ ಹಾಗೆ, ಕ್ರಿಸ್ತಿಯ ಅನ್ಯೋನ್ಯತೆಯ ಅದರ ಆ ಸೌಂದರ್ಯವೇನೆಂಬುದನ್ನು ನಾವು ಪ್ರತಿಯೊಬ್ಬರು ಕೂಡ ದೇವರ ಮಕ್ಕಳಾದ ನಾವುಗಳು ಕೂಡ ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರು ತನ್ನ ಆತ್ಮ ಮೂಲಕವಾಗಿ ವಿಶೇಷವಾಗಿ ನಮಗೆ ಬೋಧಿಸಿದ್ದಾನೆ. ಸುವಿಶೇಷವಾಗಿ ರಾಜಮಾತಂಕರ ಮೂಲಕವಾಗಿ ದೇವರು ನಮ್ಮೊಂದಿಗೆ ನೇರವಾಗಿ ಮಾತಾಡಿದ್ದಾನೆ. ಅದಕ್ಕೆ ನಾವು ಮೊದಲಾಗಿ ದೇವರಿಗೆ ನಾವು ಸ್ತುತಿಯನ್ನು ಸಲ್ಲಿಸುವಂತವರಾಗಿದ್ದೇವೆ. ಮಾತ್ರವಲ್ಲ, ರಾಜಮಾತಂಕರವರು ಕೂಡ ನಾವು ನಮ್ಮ ಸಭೆಯ ಪರವಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಧನ್ಯವಾದಗಳನ್ನು ಅರ್ಪಿಸುವಂತವರಾಗಿದ್ದೇವೆ. ಮಾತ್ರವಲ್ಲ, ಕಿರಣ್ ಅಂಕಲ್ ಅವರು ಕೂಡ ಅವರು ಆ ಸಭೆಯ ಒಂದು ಮೀಟಿಂಗ್ ಇದ್ದಾಗಲೂ ಕೂಡ ಅವರು ನಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಅವರು ಮಾತಾಡುವಂತವರಾಗಿ ಎಲ್ಲ ಸಂದೇಶಗಳನ್ನು ಕೂಡ ಅವರು ಕನ್ನಡಕ್ಕೆ ಅನುವಾದ ಮಾಡಿಕೊಡುವಂತವರಾಗಿ ಅವರು ವಿಶೇಷವಾಗಿ ಅವರು ದೇವರ ವಾಕ್ಯ ಸಂದೇಶವನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಸೊ ಅವರಿಗೆ ಕೂಡ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಧನ್ಯವಾದಗಳನ್ನು ಅರ್ಪಿಸುವಂತವರು ನಾವಾಗಿದ್ದೇವೆ. ಮಾತ್ರವಲ್ಲ, ಅನೇಕ ಕಡೆಗಳಿಂದ, ಅನೇಕ ಸಭೆಗಳಿಂದ ಅನೇಕರು ಕೂಡ ನೀವು ಸೇರಿ ಬಂದಿದ್ದೀರಿ. ನಿಮಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮಗೆ ಧನ್ಯವಾದ ಅರ್ಪಿಸುವಂತವರು ನಾವಾಗಿದ್ದೇವೆ. ಮತ್ತು ನಾವು ಕೇಳ್ತಾ ಬಂದ ಹಾಗೆ ಈ ಒಂದು ಮೇ 8ನೇ ತಾರೀಕಿಂದ ಇಲ್ಲಿಯವರೆಗೆ ಈ ಕ್ರಿಸ್ತಿಯ ಅನ್ಯೋನ್ಯತೆ ಕುರಿತಾಗಿ ಎಲ್ಲರೂ ಕೂಡ ಅಟೆಂಡ್ ಮಾಡಿದಂತವರು, ಎಲ್ಲರೂ ಕೂಡ ದೇವರ ವಾಕ್ಯವನ್ನ ಕೇಳಿದಂತವರು. ಅದರಲ್ಲಿ ಆ ಒಂದು ವಿಷಯದ ಕುರಿತಾಗಿ ಏನಾದ್ರು ನಿಮ್ಗೆ ಪ್ರಶ್ನೆಗಳಿದ್ರೆ ಅಥವಾ ಯಾವ್ದಾದ್ರು ಒಂದು ಅನುಮಾನಗಳಿದ್ರೆ ನೀವು ಒಂದು ಕೇಳಬಹುದು. ಬೇರೆ ಯಾವ ವಿಷಯಗಳಿಗೆಲ್ಲ ಈ ಒಂದು ಕ್ರಿಸ್ತಿಯ ಅನ್ಯೋನ್ಯತೆ ಕುರಿತಾಗಿ ನೀವು ಕೇಳಂತ ಈ ಸಂದೇಶ ಒಂದು ವೇಳೆ ಮೇ 8ನೇ ತಾರೀಕಿಂದ ಇಲ್ಲಿಯವರೆಗೂ ಕೂಡ ನೀವು ಕ್ರಮಬದ್ಧವಾಗಿ ನೀವು ಅದನ್ನ ನೀವು ಅಟೆಂಡ್ ಆಗಿ ಜಾಯಿನ್ ಆಗಿ ನೀವು ಕೇಳಿ ಅದರ ವಿಷಯಗಳಲ್ಲಿ ನಿಮ್ಗೆ ಯಾವ್ದಾದ್ರು ಅನುಮಾನಗಳಿದ್ರೆ ನೀವು ನೀವು ಕೇಳಬಹುದು. ಆ ಸ್ತ್ರೀಯರು ಒಂದ್ ವೇಳೆ ನೀವು ಪರ್ಸನಲ್ ಆಗಿ ನಮಗೆ ನೀವು ಕಳಿಸ್ಕೊಡ್ಬಹುದು. ಬ್ರದರ್ ಹರೀಶ್ ಕೆಲವನ್ನ ಕೇಳಬಹುದು. ವೈಫೈ ಮಾಡಿದ್ರೆ ಬ್ರದರ್ ಹರೀಶ್ ಶಂಕರ್ ಯಾರೋ ಟೈಪ್ ಮಾಡಿ ಕೇಳಿದ್ದು ನನ್ನ ಫೋನ್ ದೂರವಾಣಿ ಸಂಖ್ಯೆ, ಅದು ನನಗೆ ಈ ಕಂಪ್ಯೂಟರ್ ಅಲ್ಲಿ ಇದನ್ನ ಮಧ್ಯದಲ್ಲಿ ಹೆಂಗೆ ಟೈಪ್ ಮಾಡಬೇಕಂತ ಗೊತ್ತಿಲ್ಲ. ಬಟ್ ನಾನು ಈಗ ಬಹಿರಂಗವಾಗಿ ಹೇಳಲಿಕ್ಕಿದೆ, ನೀವು ಬೇಕಾದ್ರೆ ಬರೆದುಕೊಳ್ರಿ. 9448 ನಿಮಗೆ ಫೋನ್ ಇದು ವಾಟ್ಸಪ್ ಅಲ್ಲಿ ಮಾತ್ರ. ಈಗ ನಾನು ಇರುವ ಸ್ಥಳದಲ್ಲಿ ಬೇರೆ ದೂರವಾಣಿಯಿಂದ ಸಿಕ್ಕುವುದಿಲ್ಲ. ನೀವು ವಾಟ್ಸಪ್ ನಂಬರ್ ಇದು 9448 619 619 9448 619 619. ನೀವು ನಾವು ಇರುವುದು ನೀವು ಅಲ್ಲಿ ಹಗಲಿರುವಾಗ ಇಲ್ಲಿ ರಾತ್ರಿ, ಅದು ಮಾತ್ರ ಸ್ವಲ್ಪ ತಿಳಿದುಕೊಂಡು ನೀವು ಫೋನ್ ಮಾಡಬಹುದು. 9448 619 619. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು. ಅಂಕಲ್ ಒಂದು ಪ್ರಶ್ನೆ ಬಂದಿದೆ ಈಗ.
ಸೊ ಅದು ಅಪೊಸ್ತಲ ಕೃತ್ಯ 21ನೇ ಅಧ್ಯಾಯದ 9ನೇ ವಚನದಲ್ಲಿ ಅಂಕಲ್ ಅದು. Oh, ಸುವಾರ್ತಿಕನಾದ ಫಿಲಿಪ್ಪನ 4 ಮಂದಿ ಹೆಣ್ಣು ಮಕ್ಕಳು ಆ ಪ್ರವಾದಿಗಳು ಮಾಡ್ತಿದ್ರು ಎಂಬುದಾಗಿ. okay. ಸೊ ಆ ವಿಷಯದಲ್ಲಿ ಸಭೆಯಲ್ಲಿ ಅವರು ಕ್ರಿಸ್ತಿಯ ಸಹೋದರರಿಗೆ ಅವರು ಬೋಧಿಸಬಹುದಾ ಎಂಬುದಾಗಿ. Okay, very good. Brother Kiran brother is there? Yeah. Okay. We read about Philip's 4 daughters who were prophesying. ನಾವಿಲ್ಲಿ ಈ ಭಾಗದಲ್ಲಿ ಅಪೊಸ್ತಲ ಕೃತ್ಯ 21ನೇ ಅಧ್ಯಾಯ 9ನೇ ವಚನದಿಂದ ನೋಡುವಾಗ ಫಿಲಿಪ್ಪನಿಗೆ 4 ಮಂದಿ ಹೆಣ್ಣು ಮಕ್ಕಳಿದ್ದರು, ಅವರು ಪ್ರವಾದಿಸುವವರಾಗಿದ್ದರು ಎಂಬುದಾಗಿ ನೋಡ್ತೇವೆ. And apostles. ನಾವು ಎಫೆಸ ಪತ್ರಿಕೆಯಲ್ಲಿ ನೋಡ್ತೇವೆ ಆದಿ ಸಭೆಗಳಲ್ಲಿ ಅಪೊಸ್ತಲರು ಇದ್ದರು ಮತ್ತು ಪ್ರವಾದಿಗಳು ಇದ್ದರು ಎಂಬುದಾಗಿ. They were the foundation. They are not there today. ಅವರು ಆದಿ ಸಭೆಗಳ ಅಥವಾ ಸಭೆಯ ಅಡಿಪಾಯವಾಗಿದ್ದಾರೆ, ಅವರು ಇವತ್ತು ಇಲ್ಲ. And these sisters also who prophesied, we don't read them prophesying in the church publicly. We don't see them taking any authoritative role. We don't read about it. ಅವರು ಒಂದ್ ವೇಳೆ ಈ ಹೆಣ್ಣು ಮಕ್ಕಳು ಅವರು ಪ್ರವಾದನೆಸುವರಾಗಿದ್ದರು ಎಂಬುದಾಗಿ ಕೂಡ ನೋಡುವಾಗ ಅವರು ಎಲ್ಲಿಯೂ ಕೂಡ ಸಭೆಯೊಳಗೆ ಅಧಿಕಾರ ಉಳ್ಳಂತವರಾಗಿ ಅವರು ಪ್ರವಾದನೆಗಳನ್ನ ಹೇಳಿದರು ಅಥವಾ ಬಹಿರಂಗವಾಗಿ ಪ್ರವಾದನೆಗಳನ್ನ ಆ ಸಭೆಯ ಮಧ್ಯದಲ್ಲಿ ಹೇಳಿದರು ಎಂಬುದಾಗಿ ನಾವೆಲ್ಲೂ ನೋಡುವುದಿಲ್ಲ. When Apostle Paul writes to Corinthians and Timothy, he gives the responsibility of the sisters very clearly. ಪೌಲನು ಕೊರಿಂಥದವರಿಗೆ ಮತ್ತು ತಿಮೋಥೆಯನಿಗೆ ಬರೆಯುವಾಗ ಆತನು ಸಹೋದರರಿಗಿರುವಂತ ಜವಾಬ್ದಾರಿಯನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾನೆ. So we can clearly assume that these sisters did their prophecy in private for the need, but they were not authoritative over the leadership over the church as a whole. That is because it goes along with the teaching of the rest of the New Testament. ಅದು ಹೊಸ ಒಡಂಬಡಿಕೆಯ ಬೇರೆ ಬೋಧನೆಗೆ ಅನುಸಾರವಾಗಿ ಹೋಗುವ